ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡ್ರೋ ಆನ್ಲೈನ್ ಅಲ್ಲಿ ಇರೋರು? Write down integration by using integration by using trigonometric ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಹೇಗೆಲ್ಲ ಇಂಟಿಗ್ರೇಷನ್ ಮಾಡ್ತೀವಿ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ನಾನೇನು ಮಾಡ್ತೀನಿ, ಫಾರ್ಮುಲಾಸ್ ಕೊಡ್ತೀನಿ ನಾನು ನಿಮಗೆ. ಫಾರ್ಮುಲಾಸ್ ಕರೆಕ್ಟಾಗಿ ನೋಡ್ಕೊಂಡಿರ್ಬೇಕು. ಮತ್ತು ಟ್ರಿಗ್ನೋಮೆಟ್ರಿ ಬರಲೇಬೇಕು ಇದಕ್ಕಂತ ಏನಿಲ್ಲ, ಆ ಥರ ಏನಿಲ್ಲ. ಫಾರ್ಮುಲಾಸ್ ಒಂದು ಗೊತ್ತಿದ್ರೆ ಸಾಕು, ಆಟ ಆಡ್ಬೋದು ಇದರಲ್ಲಿ. ಓಕೆ, ಸೊ ನಾನು ನಿಮಗೆ ಇದರಲ್ಲಿ ಅರ್ಧ ಟ್ರಿಗ್ನೋಮೆಟ್ರಿ ಇಲ್ಲೇ ಮುಗ್ದೋಗ್ಬಿಡುತ್ತೆ. ಫಾರ್ಮುಲಾಸ್ ಗೊತ್ತಿದ್ರೆ ಸಾಕು, ಬೇರೆ ಇನ್ನೇನು ಬೇಡ. ಓಕೆನಾ? ಸೊ ಒಂದು ಸ್ವಲ್ಪ ಫಾರ್ಮುಲಾಸ್ ಕೊಡ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಡಿ. ಅರ್ಧ ಟ್ರಿಗ್ನೋಮೆಟ್ರಿ ಇಲ್ಲೇ ಮುಗ್ದೋಗ್ಬಿಡುತ್ತೆ ನಿಮಗೆ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಗೊತ್ತಿರ್ಬೇಕು ನಿಮಗೆ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಲಿಸ್ಟ್ ಕೊಟ್ಬಿಡ್ತೀನಿ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಯಾಕೇನು ಅಂತ ಕೇಳಂಗಿಲ್ಲ, ಸುಮ್ಮನೆ ನೆನ್ಪಿಟ್ಕೊಂಡ್ಬಿಡ್ಬೇಕು. ಫಾರ್ಮುಲಾಸ್ ಎಲ್ಲ ಬಾಯ್ ಹೊಡೆದ್ಬಿಡ್ಬೇಕು. ಮೊದಲನೇ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಬಂದ್ಬಿಟ್ಟು ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಓಕೆ, ಸೊ ಇದರಲ್ಲಿ ನಾವು ಎರಡು ಫಾರ್ಮುಲಾಸ್ ಮತ್ತೆ ಡೆಡ್ಯೂಸ್ ಮಾಡ್ಬೋದು. ಒಂದು, ಸೈನ್ ಸ್ಕ್ವೇರ್ ಥೀಟಾ ಅಲ್ಲೇ ಇಟ್ಕೊಂಡ್ರೆ ಕಾಸ್ ಸ್ಕ್ವೇರ್ ಥೀಟಾ ಆ ಕಡೆ ಕಳ್ಸಿದ್ರೆ ಏನಾಗುತ್ತೆ? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾನ ನಾವು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಸಿಮಿಲರ್ಲಿ ನಿಮಗೆ ಕಾಸ್ ಸ್ಕ್ವೇರ್ ಥೀಟಾನ ಏನಂತ ಬರಿಬೋದು? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಎರಡನೇ ಫಾರ್ಮುಲಾ ಬಂದ್ಬಿಟ್ಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇದು ಎರಡನೇ ಐಡೆಂಟಿಟಿ. ಐಡೆಂಟಿಟಿ ಅಂತಂದ್ರೆ 1 ಬರಬೇಕು. ಸೊ ನಿಮಗೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಇಲ್ಲೇ ಇಟ್ಕೊಂಡ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ? ಮೈನಸ್ ಇದ್ದಿದ್ದು ಆ ಕಡೆ ಹೋದ್ರೆ ಪ್ಲಸ್ ಆಗಿಬಿಡುತ್ತೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಎರಡನೇದು, ಇಲ್ಲ ನನಗೆ ಟ್ಯಾನ್ ಸ್ಕ್ವೇರ್ ಥೀಟಾ ಬೇಕು ಅಂದ್ರೆ ಟ್ಯಾನ್ ಸ್ಕ್ವೇರ್ ಆ ಕಡೆ ತಗೊಂಡೋಗಿ 1 ಈ ಕಡೆ ತಗೊಂಡ್ಬನ್ನಿ. ಅವಾಗ ಟ್ಯಾನ್ ಸ್ಕ್ವೇರ್ಗೆ ಏನು ಫಾರ್ಮುಲಾ ಆಗುತ್ತೆ? ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಗುತ್ತೆ. ಓಕೆ, ಸೊ ಮೂರನೇ ಫಾರ್ಮುಲಾ ಬಂದ್ಬಿಟ್ಟು ಜಸ್ಟ್ ಸೆಕೆಂಡ್ ಜಾಗದಲ್ಲಿ ಕೊಸಿಕೆಂಟ್ ಹಾಕಿ ಟ್ಯಾನ್ ಜಾಗದಲ್ಲಿ ಕಾಟ್ ಹಾಕಿ ಅಷ್ಟೇ. ಅಂದ್ರೆ ನಿಮಗೆ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗುತ್ತೆ. ಇದರಿಂದ ನಾವೇನು ಹೇಳ್ಬೋದು? ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಹೇಳ್ಬೋದು. ಇನ್ನೊಂದು, ಕಾಟ್ ಸ್ಕ್ವೇರ್ ಥೀಟಾ ಬೇಕು ಅಂದ್ರೆ ವಿಚ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಅಂದ್ರೆ ಕಾಟ್ ಸ್ಕ್ವೇರ್ ಇಲ್ಲೇ ಇಟ್ಕೊಳ್ಳಿ, 1 ಆ ಕಡೆ ಹೋದ್ರೆ ಮೈನಸ್ 1 ಆಗುತ್ತೆ. ಕೊಸಿಕೆಂಟ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಇವು ಐಡೆಂಟಿಟೀಸ್ ಮಸ್ಟ್ ಗೊತ್ತಿರಬೇಕು. ಓಕೆ, ಅರ್ಧ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಇಲ್ಲೇ ಬರ್ಸ್ಬಿಡ್ತೀನಿ ನಾನು. ಓಕೆ, ಎಸ್, ನಾನು ಮೇಜರ್ಲಿ ಏನೇನು ಯೂಸ್ ಆಗ್ತವೆ ಅಂತ ಹೇಳ್ಬಿಡ್ತೀನಿ ಇಲ್ಲಿ ಈ ಟಾಪಿಕ್ ನಲ್ಲಿ. ಇಷ್ಟು ಮೇಲೆನೆ ಕ್ವಶನ್ ಕೇಳ್ತಾನೆ. ಇದು ಮೊದಲನೇ ಸೆಟ್ ಆಫ್ ಫಾರ್ಮುಲಾ. ಎರಡನೇ ಸೆಟ್ ಆಫ್ ಫಾರ್ಮುಲಾ ಬಂದ್ಬಿಟ್ಟು ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಫಾರ್ಮುಲಾಗಳ ಮೇಲೆ ಕ್ವಶನ್ ಕೇಳ್ತಾನೆ. ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಫಾರ್ಮುಲಾಸ್. ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಫಾರ್ಮುಲಾಸ್ ಮೇಲೆ ನಿಮಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಯಾವ ತರ ಕ್ವಶನ್ ಬರುತ್ತೆ ಅಂತ ಹೇಳ್ತೀನಿ. ಫಾರ್ಮುಲಾ ಒಂದು ಗೊತ್ತಿದ್ರೆ ಇಲ್ಲಿ ಈಸಿ ಆಗ್ಬಿಡುತ್ತೆ. ಅದರಲ್ಲಿ ನಾನು ಇಲ್ಲಿ ಈ ಟಾಪಿಕ್ ನಲ್ಲಿ ಯಾವ್ದು ಯೂಸ್ ಮಾಡ್ತೀನಿ ಅಂತ ನಾನು ಬರೆದು ಬಿಡ್ತೀನಿ, ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಫಸ್ಟ್ ನಿಮಗೆ ಇದು ಫಾರ್ಮುಲಾ ಗೊತ್ತಿರಬೇಕು. 1 ಪ್ಲಸ್ ಕಾಸ್ 2 ಥೀಟಾ ಫಾರ್ಮುಲಾ ಗೊತ್ತಿರಬೇಕು. 1 ಪ್ಲಸ್ ಕಾಸ್ 2 ಥೀಟಾಗೆ
2 cos ಸ್ಕ್ವೇರ್ ಥೀಟಾ ಅಂತ ಬರಿಬೇಕು. ಇದಕ್ಕೆ ಸಬ್ ಮಲ್ಟಿಪಲ್ ಬರಿತೀರಿ ಅಂತ ಅಂದ್ರೆ ನೋಡಿ, ನಾನೀಗ ಇಲ್ಲಿ ಮಲ್ಟಿಪಲ್ ಬರಿತೀನಿ, ಪಕ್ಕದಲ್ಲಿ ಸಬ್ ಮಲ್ಟಿಪಲ್ ಬರಿತೀನಿ. ಸಬ್ ಮಲ್ಟಿಪಲ್ ಅಂದ್ರೆ ಹೆಂಗ್ ಗೊತ್ತೇನ್ರೋ, ಎಲ್ಲಾ ಆಂಗಲ್ ಅಲ್ಲೂ ಏನ್ ಮಾಡ್ಬೇಕು, ಬೈ ಟು ಹಾಕೊಂಡು ಹೋಗ್ಬೇಕು. ಇಲ್ಲಿ ಬೈ ಟು ಹಾಕಿದ್ರೆ 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿಯುತ್ತೆ ಹೇಳು, 1 ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಆನ್ಲೈನ್ ಇರೋ ಕೇಳಿಸ್ತಾ ಇದೆಯನ್ರೋ, ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡ್ರು, ಉಸಿರಾಡ್ರು ಸ್ವಲ್ಪ. 2 cos ಸ್ಕ್ವೇರ್ ಥೀಟಾ ಬೈ 2. ಯಾಕೆ ಮಾತಾಡ್ತಾ ಇಲ್ವಲ್ಲ? ಒಟ್ಟಿಗೆ ಕೇಳಿಸ್ತಾ ಇದ್ರೆ ಸಾಕು ಬಿಡು. ಕೇಳಿಸ್ತಾ ಇದೆಯಾ? ಯಾರಾದ್ರೂ ಮೆಸೇಜ್ ಮಾಡ್ರಪ್ಪ, ಚಾಟ್ ಮಾಡಿ. ಕೇಳಿಸ್ತಾ ಇದ್ರೆ ಸಾಕು. ಅದು ಇವಾಗ ಸೆಟ್ಟಿಂಗ್ಸ್ ಮಾಡೋಕೆ ಹೋದ್ರೆ ತುಂಬ ಇದಾಗ್ಬಿಡುತ್ತೆ. ನಾನು ಮಾತಾಡೋದು ಕೇಳಿಸಿದ್ರೆ ಸಾಕು. ಓಕೆ, ಓಕೆ, ದಿಸ್ ದ ಒನ್. ಅಂಡ್ ಎರಡನೇ ಫಾರ್ಮುಲಾ ಬಂದ್ಬಿಟ್ಟು 1 ಮೈನಸ್ ಕಾಸ್ 2 ಥೀಟಾ ಅಂತ ಏನಾದರೂ ನಿಮಗೆ ಕೊಟ್ರೆ ಇದಕ್ಕೆ ಫಾರ್ಮುಲಾ 2 ಸೈನ್ ಸ್ಕ್ವೇರ್ ಥೀಟಾ ಅಂತ. ಈಗ ಇದಕ್ಕೆ ಸಬ್ ಮಲ್ಟಿಪಲ್ ಬರಿತೀನಿ ಅಂದ್ರೆ ಹೆಂಗ್ ಮಾಡ್ತೀರಾ, 1 ಪ್ಲಸ್ ಮೈನಸ್ 1 ಮೈನಸ್ ಕಾಸ್ ಥೀಟಾಗೆ ಏನಂತ ಬರಿತೀರಾ, 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬರೀತೀರಾ. ಅದೇ ತರ ಮೂರನೇದು 1 ಪ್ಲಸ್ ಸೈನ್ ಬಂದ್ರೆ 1 ಪ್ಲಸ್ ಸೈನ್ 2 ಥೀಟಾಗೆ ನಿಮಗೆ ನೆನಪಿರ್ಬೇಕು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ದಿ ಹೋಲ್ ಸ್ಕ್ವೇರ್ ಆಗುತ್ತೆ. ಅದೇ ತರ ಇದಕ್ಕೆ ಸಬ್ ಮಲ್ಟಿಪಲ್ ಬರಿತೀನಿ ಅಂದ್ರೆ ಹೆಂಗ್ ಬರಿತೀರಾ, 1 ಪ್ಲಸ್ ಸೈನ್ ಥೀಟಾ ಬೈ 2, ಎಲ್ಲೆಲ್ಲಿ ಆಂಗಲ್ ಇದೆಯೋ ಅಲ್ಲೆಲ್ಲ ಬೈ 2 ಮಾಡ್ಕೊಂಡು ಹೋಗೋದು. ನೋಡಿ, ಹೇಳಿ ನೋಡೋಣ ಯಾರಾದ್ರು. ಕಾಸ್ ಥೀಟಾ ಬೈ 2 ಸೈನ್ ಥೀಟಾ ಬೈ 2 ಹೋಲ್ ಸ್ಕ್ವೇರ್. ಓಕೆ, ಎಲ್ಲಿಂದ ಬಂತು ಸರ್ ಇವೆಲ್ಲ ಫಾರ್ಮುಲಾಸು? ಟ್ರಿಗ್ನೋಮೆಟ್ರಿ ಇದೆ. 1 ಮೈನಸ್ ಸೈನ್ 2 ಥೀಟಾಗೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ದಿ ಹೋಲ್ ಸ್ಕ್ವೇರ್. ಅದೇ ತರ 1 ಮೈನಸ್ ಸೈನ್ ಥೀಟಾ ಕೇಳಿದ್ರೆ ನಿಮಗೆ ಕಾಸ್ ಥೀಟಾ ಬೈ 2 ಮೈನಸ್ ಸೈನ್ ಥೀಟಾ ಬೈ 2 ದ ಹೋಲ್ ಸ್ಕ್ವೇರ್. ಓಕೆ, ಸೊ ಇಷ್ಟು ಗೊತ್ತಿರಬೇಕು. ಮತ್ತು ಇನ್ನೊಂದು ಸೈನ್ ಸ್ಕ್ವೇರ್ ಥೀಟಾಗೆ ಫಾರ್ಮುಲಾ ಗೊತ್ತಿರಬೇಕು. ಸೈನ್ ಸ್ಕ್ವೇರ್ ಥೀಟಾ ಎಲ್ಲಿಂದ ಫಾರ್ಮುಲಾ ಬರುತ್ತೆ ಸರ್? ನೋಡೀಗ ಇಲ್ಲೇ ಇದೆಯಲ್ಲ ಸೈನ್ ಸ್ಕ್ವೇರ್. ಈ 2ನ ಈ ಕಡೆ ಕಳಿಸ್ಬಿಟ್ರೆ ಸೈನ್ ಸ್ಕ್ವೇರ್ ಬಂದ್ಬಿಡುತ್ತೆ. 1/2 ಇಂಟು 1 ಮೈನಸ್ ಕಾಸ್ 2 ಥೀಟಾ ಆಗುತ್ತೆ. ಓಕೆನಾ? ಆರನೇದು ಅದೇ ತರ ನಿಮಗೆ ಕಾಸ್ ಸ್ಕ್ವೇರ್ ಬೇಕು ಅಂದ್ರೆ ಮೇಲ್ಗಡೆ ಈ 1/2 ಈ ಕಡೆ ತಗೊಂಡ್ಬನ್ನಿ. ಅವಾಗ 1/2 ಇಂಟು 1 ಪ್ಲಸ್ ಕಾಸ್ 2 ಥೀಟಾ ಬೇಕಾಗುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಇದಕ್ಕೇನು ಸಬ್ ಮಲ್ಟಿಪಲ್ ಏನು ಬೇಡ. ಓಕೆನಾ? ಸೊ ಇಷ್ಟು ಗೊತ್ತಿರಬೇಕು. ಇದ್ರ ಜೊತೆಗೆ ಇನ್ನೊಂದೆರಡು ಸಬ್ ಮಲ್ಟಿಪಲ್ ಸೈನ್ ಕ್ಯೂಬ್ ಮತ್ತೆ ಕಾಸ್ ಕ್ಯೂಬ್ ಒಂದು ಸ್ವಲ್ಪ ಗೊತ್ತಿದ್ರೆ ಸಾಕು. ಸೈನ್ ಕ್ಯೂಬ್ ಇಲ್ಲೇ ಬರ್ಸ್ಬಿಡ್ತೀನಿ. ಓಕೆನಾ? ಇದಕ್ಕೆಲ್ಲ ಇವ್ಯಾವಕ್ಕೂ ಸಬ್ ಮಲ್ಟಿಪಲ್ ಬೇಡ, ಈ 4ಕ್ಕೆ ಮಾತ್ರ ಸಬ್ ಮಲ್ಟಿಪಲ್ ಇರಲಿ. ಇನ್ನೊಂದು ಸೈನ್ ಕ್ಯೂಬ್ ಥೀಟಾಗೆ ನೆನ್ಪಿಟ್ಕೊಂಡ್ಬಿಡಿ ಇದನ್ನ. 3/4 ಸೈನ್ ಥೀಟಾ ಮೈನಸ್ 1/4 ಸೈನ್ 3 ಥೀಟಾ ಆಗುತ್ತೆ. ಅದೇ ತರ 8ನೇದು ನಾನು ಇಲ್ಲಿ ಬರೀತೀನಿ, ಜಾಗ ಇಲ್ಲ ಅಲ್ಲಿ. ಕಾಸ್ ಕ್ಯೂಬ್ ಥೀಟಾಗೆ ಸುಮ್ಮನೆ ಬರ್ಕೊಳ್ಳಿ, ನಿಮಗೊಂದು ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಒಂದು ಐಡಿಯಾ ಬರುತ್ತೆ. ಕಾಸ್ ಕ್ಯೂಬ್ ಥೀಟಾಗೆ 3/4 ಕಾಸ್ ಥೀಟಾ ಬರುತ್ತೆ ಪ್ಲಸ್ 1/4 ಕಾಸ್ 3 ಥೀಟಾ ಬರುತ್ತೆ. ಓಕೆ, ಕಾಸ್ 3 ಥೀಟಾ ಸೈನ್ 3 ಥೀಟಾದಿಂದ ಡಿರೈವ್ ಮಾಡ್ಕೋತೀವಿ ಅಷ್ಟೇ. ಇವು ಸುಮ್ಮನೆ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇಷ್ಟು ಗೊತ್ತಾದ್ಮೇಲೆ ಇನ್ನೊಂದು ಸೆಟ್ ನೆನ್ಪಿಟ್ಕೋಬೇಕು ನೀವು, ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಂತ. ನಾನು ಹೆಂಗ್ ಬರ್ಸಿದೀನಿ ಹಂಗೆ ನೆನ್ಪಿಟ್ಕೊಳ್ಳಿ. ಅಕಾರ್ಡಿಂಗ್ಲಿ ನಾನು ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತೀನಿ.
ಓಕೆ, ಲಾಸ್ಟ್ ಒಂದು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲೆ ಅಂತ ಬರುತ್ತೆ. ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲೆ ನೋಡಪ್ಪ, ಓದ್ಬೇಕು, ರ್ಯಾಂಕ್ ಬರಬೇಕು ಅಂದ್ರೆ ಎಲ್ಲ ನೆನ್ಪಿಟ್ಕೊಳ್ಳೇಬೇಕು. ದೇರ್ ಇಸ್ ನೋ ಚಾಯ್ಸ್. ಓಕೆ, ಮೊದಲನೇದು ಸೈನ್ ಎ ಇಂಟು ಕಾಸ್ ಬಿಗೆ ಇದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ. ವೆರಿ ಇಂಪಾರ್ಟೆಂಟ್, ಟ್ರಿಗ್ನೋಮೆಟ್ರಿಲೂ ಕೇಳ್ತಿದ್ರ ಮೇಲೆ 100% ಒಂದು ಕ್ವಶನ್. ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಎರಡನೇ ಫಾರ್ಮುಲಾ ಅದೇ ಉಲ್ಟಾ ಬಂದ್ರೆ ಕಾಸ್ ಎ ಇಂಟು ಸೈನ್ ಬಿ ಬಂತು ಅಂದ್ರೆ, ಕಾಸು ಸೈನ್ ಉಲ್ಟಾ ಪಲ್ಟಾ ಆಯ್ತು ಅಂದ್ರೆ ಇದಕ್ಕೂ ಸೇಮ್ ಫಾರ್ಮುಲಾನೇ, ಮಿಡಲ್ ಅಲ್ಲಿ ಮೈನಸ್ ಬರುತ್ತೆ ಅಷ್ಟೇ. ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ. ಮೂರನೇ ಫಾರ್ಮುಲಾ ಕಾಸ್ ಎ ಕಾಸ್ ಬಿ ಬಂತು ಅಂದ್ರೆ, ಕಾಸ್ ಎ ಕಾಸ್ ಬಿ ಬಂತು ಅಂದ್ರೆ 1/2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ಇದು ಫಾರ್ಮುಲಾ ಗೊತ್ತಿರಬೇಕು. ನಾಲ್ಕನೇ ಫಾರ್ಮುಲಾ, ಎರಡೂ ಸೈನ್ ಇದ್ರೆ, ಸೈನ್ ಎ ಸೈನ್ ಬಿಗೆ ಏನಾದರೂ ಇದ್ರೆ -1/2 ಇಂಟು ಕಾಸ್ ಆಫ್, ಸೇಮ್ ಫಾರ್ಮುಲಾನೇ ಮೈನಸ್ ಬರುತ್ತೆ ಅಷ್ಟೇ, ಕಾಸ್ ಆಫ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಆಫ್ ಎ ಮೈನಸ್ ಬಿ. ಮುಗೀತು. ಇಷ್ಟು ಫಾರ್ಮುಲಾ ಇಟ್ಕೊಂಡು ನಾವು ಪ್ರಾಬ್ಲಮ್ಸ್ ಮಾಡ್ಕೊಂತ ಹೋಗ್ತೀವಿ. ಮತ್ತೆ ಇವಾಗ ಯಾವಾಗ ಯೂಸ್ ಮಾಡಬೇಕು ಅಂತ ಅಂದ್ರೆ, ಎರಡು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಟ್ಟು ಅವೆರಡರ ಮಧ್ಯೆ ಪ್ರಾಡಕ್ಟ್ ಕೊಟ್ಟಾಗ ಸಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಮಾಡಬೇಕು. ಓಕೆನಾ? ಸೊ ಇದು ಕತೆ. ಸರ್ ಇಷ್ಟೆಲ್ಲ ಗೊತ್ತು ಸರ್ ಅಂತ ನೀವೇನಾದರೂ ಹೇಳಿದ್ರೆ ನನಗೆ, ಸೊ ನಾನು ಪ್ರಾಬ್ಲಮ್ಸ್ಗೆ ಹೋಗ್ತೀನಿ. ಯಾವ್ಯಾವ ಥರ ಪ್ರಾಬ್ಲಮ್ಸ್ ಕೊಡ್ಬೋದು ನಿಮಗೆ ಅಂತ ನೋಡಿಕೊಂಡು ವಿಲ್ ಡೂ ದಟ್. ನೆಕ್ಸ್ಟ್ ಪ್ರಾಬ್ಲಮ್ಸ್ ತಗೋಣ. ಈಗ ಪ್ರಾಬ್ಲಮ್ಸ್ ಬರ್ಕೊಳ್ಳಿ. ಮೊದಲನೇ ಪ್ರಾಬ್ಲಮ್ ನಿಮ್ಗೆ ಹೆಂಗೆ ಕೇಳ್ಬೋದು, ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂತ ಕೇಳ್ಬೋದು. ಇದನ್ನ ಹೇಗೆ ಮಾಡ್ತೀರಾ? ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ಗೆ ನೋಡಿ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಗೊತ್ತು, ಬಟ್ ಸೈನ್ ಸ್ಕ್ವೇರ್ ಎಕ್ಸ್ ಎಲ್ಲೂ ಓದಿಲ್ಲ ನೀವು. ಸೊ ಅದಕ್ಕೆ ನಾನು ಬರ್ಸಿದ್ದೀನಲ್ಲ ಸೈನ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾ ತೆಗೀರಿ ಈಗ ಹಿಂದಗಡೆ ಶೀಟ್. ಸೊ ಇಟ್ ಇಸ್ ಈಕ್ವಲ್ ಟು ಐ ಇಸ್ ಈಕ್ವಲ್ ಟು, ಐ ಅಂದ್ರೆ ಇಂಟಿಗ್ರಲ್ ಅಂತ ಅಷ್ಟೇ, ಐ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎಕ್ಸ್ ಕೇಳಿದ್ದಾರೆ. ಆ ಫಾರ್ಮುಲಾ ಹಾಕೊಂಡ್ಬಿಡ್ಬೇಕು. ಸೈನ್ ಸ್ಕ್ವೇರ್ ಎಕ್ಸ್ ಏನ್ ಫಾರ್ಮುಲಾ? 1/2 ಅಲ್ಲ, 1 - ಕಾಸ್ ಸ್ಕ್ವೇರ್ ಬೇಡ, ಮತ್ತೆ ಕಾಸ್ ಸ್ಕ್ವೇರ್ ಗೊತ್ತಿಲ್ವಲ್ಲ, ಇನ್ನೊಂದು ಬರ್ಸಿದೆ ಗೊತ್ತಾ, ಸೈನ್ ಸ್ಕ್ವೇರ್ಗೆ ಅಂತಾನೆ ಸಪ್ರೇಟ್ ಆಗಿ ಬರ್ಸಿದೆ ಗೊತ್ತಾ? 1/2 ಇಂಟು 1 - ಕಾಸ್ 2x ಅಂತ ಬರ್ಸಿದ್ನಾ? ಅಷ್ಟೇ. ನಾನು ಸೈನ್ ಸ್ಕ್ವೇರ್ ಎಕ್ಸ್ಗೆ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ, ಮುಗೀತು ಕೆಲಸ. ಸೊ ಇಂಟಿಗ್ರೇಷನ್ ಮಾಡಿ ಅಷ್ಟೇ. 1/2 ಕಾನ್ಸ್ಟೆಂಟ್ ಅಲ್ವಾ, ಅದು ನಂಗೆ ಬರ್ಕೊಂಡನಲ್ಲನಪ್ಪ, ಬರ್ಕೊಂಡೆ ಸರ್. ಬ್ರಾಕೆಟ್ 1ಗೆ ಇಂಟಿಗ್ರೇಷನ್ ಏನಪ್ಪ? ಎಕ್ಸ್. 1ಗೆ ಇಂಟಿಗ್ರೇಷನ್ ಎಕ್ಸ್ ತಾನೆ. ಒನ್ಗೆ ಇಂಟಿಗ್ರೇಷನ್ ಎಕ್ಸ್, 1ಗೆ ಇಂಟಿಗ್ರೇಷನ್ ಎಕ್ಸ್, ಮೈನಸ್ ಇದೆ, ಮೈನಸ್. ಕಾಸ್ 2x ಇಂಟಿಗ್ರೇಷನ್ ಏನು? ಸೈನ್ 2x ಬರಿಬೇಕು, ಎಕ್ಸ್ ಪಕ್ಕದಲ್ಲಿ 2 ಇರೋದಕ್ಕೆ /2 ಬರಿಬೇಕು, ಪ್ಲಸ್ ಸಿ. ಎಕ್ಸ್ ಪಕ್ಕದಲ್ಲಿ ಏನಾರ ಇರಲಿ ಡಿವೈಡ್ ಮಾಡಬೇಕು. ಇಷ್ಟೇ, ಮುಗಿದೋಯ್ತು. ಬೇಕಾದ್ರೆ ಇನ್ನೊಂಚೂರು ಮುಂದಕ್ಕೆ ಹೋಗ್ತೀನಿ ಸರ್ ನಾನು ಅಂತಂದ್ರೆ ಈ 1/2ನ ಮಲ್ಟಿಪ್ಲೈ ಮಾಡ್ಬೋದು. 1/2 ಮಲ್ಟಿಪ್ಲೈ ಮಾಡಿದ್ರೆ x ಇಂಟು 1 ಏನಾಗುತ್ತೆ? ಎಕ್ಸ್ ಆಗುತ್ತೆ. x/2 ಅಂತ ಬರಿಬೋದಾ? ಮೈನಸ್ ಇದೆಯಾ? ಮೈನಸ್. ಈ 1/2ನ ಈ ಕೆಳಗಡೆ ಇರೋ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೈನ್ 2x ಡಿವೈಡ್ ಬೈ
4 ಆಗುತ್ತೆ ಪ್ಲಸ್ ಸಿ. ಇಷ್ಟೇ. ಇನ್ನೊಂದು ಬರೀರಿ, ಕಾಸ್ ಸ್ಕ್ವೇರ್ ಎಕ್ಸ್ ಮಾಡಿ ನೋಡೋಣ. ನಂಗೆ ಹೆಂಗ್ ಮಾಡ್ತೀರಾ? ಇದ್ರ ಮೇಲೆ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇದೆ ಕಣೋ. ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಸೇಮ್ ಲಾಜಿಕ್. ಸೊ ಐ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀತೀರಾ. ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿರಬೇಕು, 1/2 ಇಂಟು 1 ಪ್ಲಸ್ ಮೈನಸ್ ಪ್ಲಸ್ ನೆನ್ಪಿಡ್ಲಿ ಕಾಸ್ 2x dx. ಸೊ ವಿಚ್ ಇಸ್ ಈಕ್ವಲ್ ಟು 1/2 ಕಾನ್ಸ್ಟೆಂಟ್ ಹಂಗೆ ಬರ್ಕೊಂಡ್ರಿ. 1 ಏನಪ್ಪ ಎಕ್ಸ್ ಪ್ಲಸ್ ಕಾಸ್ 2x ಏನು ಸೈನ್ 2x ಅಪಾನ್ 2 ಆಗುತ್ತೆ ಪ್ಲಸ್ ಸಿ ಆಗುತ್ತೆ. ಸೊ ವಿಚ್ ಇಸ್ ಅಗೇನ್ ಆನ್ ಸಿಂಪ್ಲಿಫಿಕೇಶನ್ you will get x/2 plus sin 2x by 4 plus c. ನೋಡಿ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು? ಪ್ಲಸ್ ಮೈನಸ್ ಡಿಫ್ರೆನ್ಸ್. ಇಷ್ಟೇ. ನೆಕ್ಸ್ಟ್ ಸೈನ್ ಸ್ಕ್ವೇರ್ ಆಯ್ತು, ಕಾಸ್ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಇವಾಗ ನಾನು ಮಾಡ್ತಾ ಇರೋದೆಲ್ಲ ಪ್ರಾಬ್ಲಮ್ಸ್ಗಳು ಸ್ಕ್ವೇರ್. ನಾವು ಸೈನ್ ಸ್ಕ್ವೇರ್ ಹೆಂಗಾಗುತ್ತೆ, ಕಾಸ್ ಸ್ಕ್ವೇರ್ ಹೆಂಗಾಗುತ್ತೆ. ನೆಕ್ಸ್ಟ್ ಯಾವ್ದಪ್ಪ? ಟ್ಯಾನ್ ಸ್ಕ್ವೇರ್ ಅಲ್ವಾ? ಟ್ಯಾನ್ ಸ್ಕ್ವೇರ್ ಹೆಂಗ್ ಮಾಡುತ್ತೀರ ಹೇಳಿ? ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ ನೋಡಿ, ಯೋಚನೆ ಮಾಡಿ. ಕೇಳಿ 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 ನೋಡಿ, ಯಾವತ್ತೇ ಆಗ್ಲಿ ನಾವು ಇಂಟಿಗ್ರೇಷನ್ ಏನ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಕನ್ವರ್ಟ್ ಮಾಡಿ ಅದಾದ್ಮೇಲೆ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೈನ್ ಸ್ಕ್ವೇರಿಗೆ ಗೊತ್ತಿರ್ಲಿಲ್ಲ, ಬಟ್ ಟ್ಯಾನ್ ಸ್ಕ್ವೇರ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ತಾನೆ. ಟ್ಯಾನ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು ಅಲ್ಲ, ಟ್ಯಾನ್ ಸ್ಕ್ವೇರಿಗೆ ಗೊತ್ತಿಲ್ಲಲ್ಲ. ಟ್ಯಾನ್ ಸ್ಕ್ವೇರಿಗೆ ಗೊತ್ತಿಲ್ಲ. ಎಸ್, ಟ್ಯಾನ್ ಸ್ಕ್ವೇರ್ಗೆ ನಾವು ಐಡೆಂಟಿಟಿ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಐ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕತ್ತೀವಿ. ಟ್ಯಾನ್ ಸ್ಕ್ವೇರ್ ಎಕ್ಸ್, ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಏನು ಅಲ್ಲ, ಸಾರಿ ಫಾರ್ಮುಲಾ. ಟ್ಯಾನ್ ಸ್ಕ್ವೇರ್ ಫಾರ್ಮುಲಾ ಐಡೆಂಟಿಟಿ ಯೂಸ್ ಮಾಡಿ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಡಿ ಎಕ್ಸ್. ಈಗ ಪ್ರಶ್ನೆ ಕಾಡುತ್ತೆ, ಸರ್ ಇಲ್ಲಿ ಮಾತ್ರ ನೀವು ಐಡೆಂಟಿಟಿ ಯೂಸ್ ಮಾಡಿದ್ರಿ ಟ್ಯಾನ್ ಸ್ಕ್ವೇರ್ ಅಲ್ಲಿ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ. ನೀವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಯಾಕೆ ನೀವು ಸೈನ್ ಸ್ಕ್ವೇರ್ಗೆ ನೀವು 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಬರೀಲಿಲ್ಲ? ನೋಡಿ, ನೀವು ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕಂದ್ರೆ ಅದಕ್ಕೆ ಇಂಟಿಗ್ರೇಷನ್ ನಿನಗೆ ಗೊತ್ತಿರ್ಬೇಕು. ಆಯ್ತಪ್ಪ, ನೀನು ಸೈನ್ ಸ್ಕ್ವೇರ್ ಜಾಗದಲ್ಲಿ ನೀನ್ ಏನಂತ ಬರೀತ್ಯಾ 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಬರ್ದೆ ಅಂತ ಇಟ್ಕೋ. ಮತ್ತೆ ಕಾಸ್ ಸ್ಕ್ವೇರ್ಗೆ ಎಲ್ಲಿಂದ ಇಂಟಿಗ್ರೇಷನ್ ಗೊತ್ತು? ಮತ್ತೆ ಕಾಸ್ ಸ್ಕ್ವೇರ್ಗೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಬರೀತ್ಯಾ? ಅಲ್ಲಲ್ಲೇ ರೊಟೇಟ್ ಆಗ್ತಾ ಇರುತ್ತದು. ಇಂಟಿಗ್ರೇಷನ್ ಗೊತ್ತಿರ್ಬೇಕು ನಿಮ್ಗೆ. ನೋಡಿಗ ಸೈನ್ ಸ್ಕ್ವೇರ್ ಏನಾದ್ರು ಈ ಫಾರ್ಮುಲಾ ಹಾಕಿದ್ರೆ ಅವಾಗ 1ಗೂ ಇಂಟಿಗ್ರೇಷನ್ ಗೊತ್ತು, ಕಾಸ್ 2x ಗೂ ಇಂಟಿಗ್ರೇಷನ್ ಗೊತ್ತು, ಫಾರ್ಮುಲಾ ಅಪ್ಲೈ ಮಾಡ್ತೀಯಾ. ಬಟ್ 1 ಮೈನಸ್ ಸೈನ್ಸ್ ಕಾಸ್ ಸ್ಕ್ವೇರ್ ಅಂತ ಅಂದ್ರೆ ಅಪ್ಲೈ ಮಾಡಕ್ ಬರಲ್ಲ. ಅದೇ ತರ ಈಗ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಿಲ್ಲ, ಇದನ್ನ ಯಾಕೆ ಯೂಸ್ ಮಾಡಿದೆ ಅಂತ ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಿಲ್ಲ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಏನು? ಟ್ಯಾನ್ ಎಕ್ಸ್ ಡೈರೆಕ್ಟ್ ಫಾರ್ಮುಲಾ ಅಲ್ವಾ, 1ಗೆ ಇಂಟಿಗ್ರೇಷನ್ ಎಕ್ಸ್. ಓಕೆನಾ? ಅದಕ್ಕೋಸ್ಕರ ಈ ಫಾರ್ಮುಲಾ ಹಾಕೊಂಡೆ. ನನಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ, ಅಪ್ರಾಪ್ರಿಯೇಟ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಂಟಿಗ್ರೇಟ್ ಆಗೋ ತರ ಇರಬೇಕು. ಫಾರ್ಮುಲಾ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಬೇಕದು, ಅಲ್ಲಿವರೆಗೂ ಮಾಡ್ಕೊಂತ ಹೋಗ್ಬೇಕು. ಈಗ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಏನು ಡೈರೆಕ್ಟ್ ಫಾರ್ಮುಲಾ ಟ್ಯಾನ್ ಎಕ್ಸ್ ಮೈನಸ್ 1ಗೇನು ಎಕ್ಸ್ ಪ್ಲಸ್ ಸಿ, ಅಷ್ಟೇ. ಈಗ ಅದೇ ತರ ನಮ್ಮ ಹೈಕ್ಳು ಮಾಡ್ತಾರೆ ಕಾಟ್ ಸ್ಕ್ವೇರ್ ಎಕ್ಸ್ಗೆ. ಹೇಳಪ್ಪ, ಕಾಟ್ ಸ್ಕ್ವೇರ್ ಎಕ್ಸ್ಗೆ ಹೆಂಗ್ ಮಾಡ್ತೀಯಾ? ಇಂಟಿಗ್ರೇಷನ್ ಗೊತ್ತಾ? ಕಾಟ್ ಸ್ಕ್ವೇರ್ ಎಕ್ಸ್ಗೆ ಗೊತ್ತಿಲ್ಲ. ಈಗ ಅದಕ್ಕೆ ಏನ್ ಮಾಡ್ಬೇಕು? ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ನೀವ್ ಹೇಳಿ? ಅಷ್ಟೇ. ಸೊ ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಕಾಟ್ ಸ್ಕ್ವೇರ್ ಎಕ್ಸ್ ಕೊಟ್ಟಿದ್ದಾನೆ, ಅದಕ್ಕೆ ಒಂದು ಫಾರ್ಮುಲಾ ಹಾಕೊಂಡ್ಬಿಡ್ತೀಯಾ. ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರೀತೀಯಾ. ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ಗೆ ಕರೆಕ್ಟ್ ಆಗಿ ಹೇಳಿ ಫಾರ್ಮುಲಾ ಏನು? ಇಂಟಿಗ್ರೇಷನ್ ಫಾರ್ಮುಲಾ ಮೈನಸ್ ಕಾಟ್ ಎಕ್ಸ್ ಅಂತ ಓದಿದ್ಯಾ. ಫಾರ್ಮುಲಾ ಬೈಟ್ ಮಾಡ್ಬೇಕು. ಓಕೆನಾ? ಮೈನಸ್ ಕಾಟ್ ಎಕ್ಸ್, ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ಗೆ ಮೈನಸ್ ಕಾಟ್ ಎಕ್ಸ್ ಮೈನಸ್ 1ಗೇನು ಎಕ್ಸ್ ಪ್ಲಸ್. ಕೇಳಿದಾನೆ, ಇದೇ ಕ್ವಶನ್ಸ್ ಕೇಳಿದಾನೆ ಪ್ರೀವಿಯಸ್ ಇಯರ್ ಪೇಪರ್ ತೆಗೆದು ನೋಡಿದ್ರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಅರ್ಥ ಆಯ್ತಾ?
ಕಾಟ್ ಸ್ಕ್ವೇರ್ ಎಕ್ಸ್ ನ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರ್ಕೊಂಡೆ. ಯಾಕೆ ಬರ್ಕೊಂಡೆ? ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಗೆ ಇಂಟಿಗ್ರೇಷನ್ ಗೊತ್ತು, 1 ಗೆ ಇಂಟಿಗ್ರೇಷನ್ ಗೊತ್ತು, ಹಂಗಾಗಿ ಬರ್ಕೊಂಡೆ. ಈಗ ಸೈನು ಕಾಸು ಟ್ಯಾನು ಕಾಟು ಸಿಕೆಂಟು ಕೊಸಿಕೆಂಟ್ ಗೆ ಮಾಡ್ಬೇಕಾ? ಈಗ 5ನೇದು ಇಂಟಿಗ್ರೇಷನ್ ಆಫ್ ಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಕೇಳ್ತಾನ ಅವನು. ಕೇಳಿದ್ರು ಕೂಡ ನಮಗೆ ಆನ್ಸರ್ ಏನು ಡೈರೆಕ್ಟ್ ಆಗಿ ಗೊತ್ತಲ್ವಾ. ಆಮೇಲೆ ಇದನ್ನ ಸಿಕೆಂಡ್ ಸ್ಕ್ವೇರ್ ನ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತ ಬರ್ಗಿರ್ಕೊಂಡ್ರಿ. ಆಮೇಲೆ ಸಿಕೆಂಡ್ ಸ್ಕ್ವೇರ್ ನ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತ ಬರೆಯಂಗಿಲ್ಲ, ಯಾಕಂದ್ರೆ ಡೈರೆಕ್ಟ್ ಫಾರ್ಮುಲಾನೇ ಗೊತ್ತಲ್ಲ ನಮ್ಗೆ. ಸೆಕೆಂಡ್ ಸ್ಕ್ವೇರ್ ಗೆ ಡೈರೆಕ್ಟ್ ಫಾರ್ಮುಲಾ ಏನು? ಟ್ಯಾನ್ ಎಕ್ಸ್. ನೀನ್ ಯಾವಾಗ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಅಂದ್ರೆ ಅದು ಸ್ಟ್ಯಾಂಡರ್ಡ್ ಫಾರ್ಮ್. ಅದು ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲಿ ಇಲ್ಲದೆ ಇದ್ದಾಗ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಫಾರ್ಮುಲಾ ಬಯಾಟ್ ಮಾಡಿದ್ಯಲ್ಲ ಆದ್ರೂ ಇಲ್ಲ, ಬಯಾಟ್ ಮಾಡಿಲ್ಲ ನಾನು. ಟ್ಯಾನ್ ಸ್ಕ್ವೇರ್ ಎಕ್ಸ್ ಎಲ್ಲೋ ನಾನು ಹೇಳ್ಕೊಟ್ಟು ಇಲ್ಲ, ಸೆಕೆಂಡ್ ಸ್ಕ್ವೇರ್ ಗೊತ್ತು, ಅದಕ್ಕೋಸ್ಕರ ಮಾಡ್ಕೊಂಡೆ. ಸೊ ಅದೇ ತರ 6ನೇದು ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮಾಡಪ್ಪ. ಗೊತ್ತೋ ಗೊತ್ತಿಲ್ಲ ಫಾರ್ಮುಲಾ? ಹೌದು, ಡೈರೆಕ್ಟ್ ಫಾರ್ಮುಲಾ ಗೊತ್ತು. ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಏನು? ಮೈನಸ್ ಕಾಟ್ ಎಕ್ಸ್. ಈಗ ಸ್ಕ್ವೇರ್ ನಲ್ಲಿ ಎಲ್ಲ ಮಾಡಿದ್ವಿ. ಸೈನ್ ಸ್ಕ್ವೇರ್ ಗೊತ್ತಾಯ್ತು, ಕಾಸ್ ಸ್ಕ್ವೇರು, ಟ್ಯಾನ್ ಸ್ಕ್ವೇರು, ಕಾಟ್ ಸ್ಕ್ವೇರು, ಸೆಕೆಂಡ್ ಸ್ಕ್ವೇರು, ಕೊಸಿಕೆಂಟ್ ಸ್ಕ್ವೇರ್, 6ಕ್ಕೂ ಸ್ಕ್ವೇರ್ ನಲ್ಲಿ ಮುಗೀತು ಮ್ಯಾಟ್ರ್. ಕ್ಯೂಬ್ ಅಲ್ಲಿ ನಿಮ್ಗೆ ಎರಡೇ ಕೊಡೋದು, ಸೈನ್ ಕ್ಯೂಬ್ ಮತ್ತೆ ಕಾಸ್ ಕ್ಯೂಬ್ ಎರಡೇ ಕೊಡೋದು ಅವರು. ಸೈನ್ ಕ್ಯೂಬು ಕಾಸ್ ಕ್ಯೂಬು ಎರಡೇ ಕೊಡೋದವನು. ಆ ಎರಡು ನೋಡ್ಕೊಂಡ್ಬಿಡಿ ಅಷ್ಟೇ. ಮಾಡಿ ನೋಡೋಣ, ಸೈನ್ ಕ್ಯೂಬ್ ಎಕ್ಸ್ ಇಂಟಿಗ್ರೇಷನ್ ಮಾಡಿ. ನೆಕ್ಸ್ಟ್ ಕ್ವಶನ್, ಸೈನ್ ಕ್ಯೂಬ್ ಎಕ್ಸ್ ಇಂಟಿಗ್ರೇಷನ್ ಹೇಗ್ ಮಾಡ್ತೀರಾ? ಇನ್ನೊಂದು ಕಾಸ್ ಕ್ಯೂಬ್ ಎಕ್ಸ್ ಗೆ ಇಂಟಿಗ್ರೇಷನ್ ಹೇಗ್ ಮಾಡ್ತೀರಾ? ನಾನು ಕೊಟ್ಟಿರೋ ಫಾರ್ಮುಲಾಸ್ ಬಿಟ್ಟು ನಾನು ಆಚೆ ಏನು ಮಾಡ್ಸಲ್ಲ, ಆಚೆ ಏನು ಬರಲ್ಲ. ಈಗ ಸೈನ್ ಕ್ಯೂಬ್ ಎಕ್ಸ್ ಗೆ ಫಾರ್ಮುಲಾ ಕೊಟ್ಟಿದ್ದೇನೆ, ಸೈನ್ ಕ್ಯೂಬ್ ಎಕ್ಸ್ ಗೆ ಇಂಟಿಗ್ರೇಷನ್ ಗೊತ್ತಿಲ್ಲ ಬೇಸಿಕಲಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸೈನ್ ಕ್ಯೂಬ್ ಎಕ್ಸ್ ಗೆ ಫಾರ್ಮುಲಾ ಕೊಟ್ಟಿದ್ದೀನಿ, ಆ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಎಸ್, ಅದನ್ನ ಹಾಕ್ಬೇಕು. ಸೈನ್ ಕ್ಯೂಬ್ ಎಕ್ಸ್ ಕೊಟ್ಟಿದ್ದಾನೆ, ಅದಕ್ಕೆ ಇಂಟಿಗ್ರೇಷನ್ ಗೊತ್ತಿಲ್ಲ, ಹಂಗಾಗಿ ಇದಕ್ಕೆ 3/4 ಸೈನ್ ಎಕ್ಸ್ ಅಂತ ಬರೀ. ಅಲ್ಲಿ ಎ ಅಂತ ಕೊಟ್ಟಿದ್ದೀನಿ, ಇಲ್ಲಿ ಥೀಟಾ ಅಂತ ಏನೋ ಕೊಟ್ಟಿದ್ದೀನಿ, ಇಲ್ಲಿ ಥೀಟಾ ಜಾಗದಲ್ಲಿ ಎಕ್ಸ್ ಇದೆ ಅಷ್ಟೇ. ಮೈನಸ್ 1/4 ಸೈನ್ 3x ಆಗುತ್ತೆ. ಈ ಫಾರ್ಮುಲಾ ಬರ್ಕೊಂಡ್ವಾ? ಯಾಕೆ ಹಿಂಗ್ ಬರ್ಕೊಂಡ್ರಿ? ಫಸ್ಟ್ ಆಫ್ ಆಲ್ ಯಾಕಂದ್ರೆ ಸೈನ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತು, ಕಾನ್ಸ್ಟೆಂಟ್ ಬಿಟ್ಬಿಡಿ. ಸೈನ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತು, ಸೈನ್ 3x ಇಂಟಿಗ್ರೇಷನ್ ಗೊತ್ತು, ಅದಕ್ಕೋಸ್ಕರ. ಸೊ ವಿಚ್ ಇಸ್ ಈಕ್ವಲ್ ಟು 3/4 ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎಕ್ಸ್. ನೆನಪಿರ್ಲಿ, ಸೈನ್ಗೆ ಮೈನಸ್ ತಾನೆ. ಮೈನಸ್ 1/4 ಬರ್ಕೊಂಡೆ. ಸೈನ್ 3x ಏನು? ಮೈನಸ್ ಕಾಸ್ 3x ಬೈ 3 ಪ್ಲಸ್ ಅಂಡರ್ಸ್ಟುಡ್. ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೇಕಾದ್ರೆ ಹೆಂಗ್ ಬರ್ಕೋತೀರಾ? ಮೈನಸ್ 3/4 ಕಾಸ್ ಎಕ್ಸ್ ಮೈನಸ್ ಈ ಮೈನಸ್ ಇದೆಯಲ್ಲ, ಈ ಮೈನಸ್ ಏನೇನಾಗುತ್ತೆ? ಪ್ಲಸ್ ಆಗ್ಬಿಡುತ್ತೆ. ಪ್ಲಸ್ ಈ 4 3s 12 ಆಗುತ್ತೆ. 1/12 ಏನಾಗುತ್ತೆ? ಇದು ಕಾಸ್ 3x ಪ್ಲಸ್ ಸಿ. ಸಿಮಿಲರ್ಲಿ ಇದನ್ನ ಮಾಡಿ. I is equal to integration of cos cube x dx, which is equal to integration of cos cube ಫಾರ್ಮುಲಾ ಹೇಳಪ್ಪ. 3/4 cos x plus 1/4 cos 3x. ಈ ಫಾರ್ಮುಲಾ ಅಪ್ಲೈ ಮಾಡಿದ್ದಾದ ನಂತರ ಏನ್ ಮಾಡ್ಬೇಕು ನೀವು? ಇಂಟಿಗ್ರೇಷನ್ ಮಾಡ್ಬೇಕು. 3/4 cos x ಗೆ ಇಂಟಿಗ್ರೇಷನ್ ಏನಪ್ಪಾ? ಜಸ್ಟ್ ಸೈನ್ ಎಕ್ಸ್ ಅಷ್ಟೇ. ಪ್ಲಸ್ 1/4 ಸೈನ್ ಕಾಸ್ 3x ಗೆ ಇಂಟಿಗ್ರೇಷನ್ ಏನು? ಸೈನ್ 3x ಬೈ 3. ಸೊ ವಿಚ್ ಇಸ್ ಈಕ್ವಲ್ ಟು 3/4 ಸೈನ್ ಎಕ್ಸ್ ಪ್ಲಸ್ 1/12 ಸೈನ್ 3x ಪ್ಲಸ್ ಸಿ. ಇಷ್ಟೇ ಸೈನ್ ಕ್ಯೂಬ್ ಕಾಸ್ ಕ್ಯೂಬ್ಗೆ. ಟ್ಯಾನ್ ಕ್ಯೂಬ್ಗೆ, ಸೆಕೆಂಡ್ ಕ್ಯೂಬ್ಗೆ ಟ್ಯಾನ್ ಅವೆಲ್ಲ ಬೇಡ. ಓಕೆ, ನಾವೆಲ್ಲ ಬರಲ್ಲ, ಅವೆಲ್ಲ ಬೇರೆ ಬೇರೆ ಮೆಥಡ್ ಇದಾವೆ, ತುಂಬಾ ಹೈಯರ್ ಲೆವೆಲ್ ಅವು.
ಸ್ಕ್ವೇರ್ ಅಲ್ಲಿ 6ಕ್ಕೂ ನೆನ್ಪಿಟ್ಕೊಳ್ಳಿ ಹೆಂಗ್ ಮಾಡ್ಬೇಕಂತ. ಕ್ಯೂಬ್ ಅಲ್ಲಿ ಸೈನ್ ಕ್ಯೂಬ್ ಕಾಸ್ ಕ್ಯೂಬ್ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಯಾವ ತರ ಕ್ವಶನ್ ಕೇಳ್ಬೋದು ಇದರಲ್ಲಿ ನೋಡಿ, ಈ ತರ ಕ್ವಶನ್ ಕೇಳ್ತಾರೆ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ 2x ಅಂತ ಕೇಳ್ಬಿಡ್ತಾನೆ. ಇದು ಹೆಂಗ್ ಮಾಡ್ತೀರಾ ಹೇಳಿ ನನಗೆ. ಅದೇ ತರ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 ಮೈನಸ್ ಕಾಸ್ 2x ಗೆ ಹೆಂಗ್ ಮಾಡ್ತೀರಾ ನನಗೆ ಹೇಳಿ. ಈಗ ನಾನು ನಿಮ್ಗೆ ಇಲ್ಲಿ ನೋಡಬೇಕು. ಈಗ 1 ಪ್ಲಸ್ ಕಾಸ್ 2x ಗೆ ಫಾರ್ಮುಲಾ ಕೊಟ್ಟಿಲ್ವಾ ಇಂಟಿಗ್ರೇಷನ್ ತೆಗೀರಿ. 1 ಪ್ಲಸ್ ಕಾಸ್ 2x ಗೆ ಫಾರ್ಮುಲಾ ಕೊಟ್ಟಿದ್ದೀನಿ. ಎಸ್, ಸೊ I is equal to integral 1 divided by 1 plus cos 2x ಏನ್ ಕೊಟ್ಟಿದ್ದಾನೆ ಅದನ್ನ ಬರ್ಕತ್ತೀಯಾ. ಅದಾದ್ಮೇಲೆ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತೀಯಾ. ಇಂಟಿಗ್ರೇಟ್ ಆಗ್ತಾ ಇಲ್ಲ, ಅದಕ್ಕೆ ಫಾರ್ಮುಲಾ ಅಪ್ಲೈ ಮಾಡ್ತೀಯಾ. ಏನ್ ಫಾರ್ಮುಲಾ? ಟ್ರಿಗ್ನೋಮೆಟ್ರಿ 1 ಪ್ಲಸ್ ಕಾಸ್ 2 ಥೀಟಾ ಬರ್ಸಿದೀನಿ. ಏನು 2 ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀಯಾ, ಈ 1/2 ಇದೆಯಲ್ಲ ಅದನ್ನ ಆಚೆ ತಕೊಂಡ್ಬಿಡು. 1/2 ಆಚೆ ತಕೊಂಡ್ಬಿಡು. ಇಂಟಿಗ್ರಲ್ ನಿಮ್ಗೆ ರೆಸಿಪ್ರೋಕಲ್ ರಿಲೇಶನ್ಶಿಪ್ ಅಂತ ಗೊತ್ತಿರ್ಬೇಕು. ಕಾಸ್ಗೆ ರೆಸಿಪ್ರೋಕಲ್ ಸೀಕೆಂಟ್. 1/cos ಸ್ಕ್ವೇರ್ ನಾನು ಏನಂತ ಬರಿಬಹುದು? ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬಹುದು. ಇದು ನೆನಪಿರ್ಲಿ. ರೆಸಿಪ್ರೋಕಲ್ ಅಂದ್ರೆ ಹೆಂಗ್ ಗೊತ್ತೇನ್ರೋ ನೋಡೀಗ, ಸೈನು, ಕಾಸು, ಟ್ಯಾನು, ಕಾಟು, ಸೀಕೆಂಟು, ಕೊಸಿಕೆಂಟು. ನೋಡೀಗ ಇವೆರಡು ರೆಸಿಪ್ರೋಕಲ್, ಇವೆರಡು ರೆಸಿಪ್ರೋಕಲ್. ಅಂದ್ರೆ ನಾವು ಕಾಸ್ನ 1/secant ಅಂತ ಬರಿಬಹುದು, ಅಥವಾ ಸೀಕೆಂಟ್ ನ 1/cos ಅಂತ ಬರಿಬಹುದು. ಇಲ್ಲಿ 1/cos ಸ್ಕ್ವೇರ್ ಇದೆ, ಅದಕ್ಕೆ ಸೀಕೆಂಟ್ ಸ್ಕ್ವೇರ್ ಅಂತ ಬರ್ಕೊಂಡೆ. ವಿಚ್ ಇಸ್ ಈಕ್ವಲ್ ಟು 1/2 ಇಂಟು ಸೆಕೆಂಡ್ ಸ್ಕ್ವೇರ್ ಇಂಟಿಗ್ರೇಷನ್ ಗೊತ್ತಿಲ್ಲ ಅಷ್ಟೇ. ಸೆಕೆಂಡ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು? tan x ಪ್ಲಸ್ ಸಿ. ಅದೇ ತರ ಇದನ್ನ ಮಾಡೋಣ. ಸೊ ಇಟ್ I is equal to ಬರ್ಕೋತಿಯಾ 1 divided by 1 minus cos 2x dx ಅಂತ, which is equal to integral ಫಾರ್ಮುಲಾ ಹೇಳಪ್ಪ ಈಗ. 1 divided by 2 sin square x ಅಲ್ವಾ ಫಾರ್ಮುಲಾ ಕೊಟ್ಟಿರೋದು ನಾನು. ಈಗ ಏನ್ ಮಾಡ್ತೀಯಾ, 1/2 ಆಚೆ ತೆಗಿತೀಯಾ. ಇಂಟಿಗ್ರಲ್ 1/sin ಸ್ಕ್ವೇರ್ ಅಂದ್ರೆ ಏನು ಅಲ್ಲಿ ನೋಡಿ, ರೆಸಿಪ್ರೋಕಲ್ ರಿಲೇಶನ್ಶಿಪ್. 1/sin ಅಂತ ಕರೆದ್ರೆ ಅದನ್ನ ಕೊಸಿಕೆಂಟ್ ಸ್ಕ್ವೇರ್ ಅಂತ ಬರಿಬಹುದು. ಯಾಕೆ ಸರ್ ಬರ್ಕೊಂಡ್ರಿ? ನನಗೆ ಕೊಸಿಕೆಂಟ್ ಸ್ಕ್ವೇರ್ ಇಂಟಿಗ್ರೇಷನ್ ಗೊತ್ತಿಲ್ಲ. ಫಾರ್ಮುಲಾ 1/2 ಇಂಟು ಕೊಸಿಕೆಂಟ್ ಸ್ಕ್ವೇರ್ ಏನು? ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ 1/2 ಇಂಟು ಕಾಟ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ ಅಷ್ಟೇ. ರೆಸಿಪ್ರೋಕಲ್ ಅಲ್ಲೇ ಬರ್ದಿದ್ದೀನಲ್ಲ. ಸೈನ್ಗೆ 1/sin ಅಂತ ಇತ್ತು ಅಂದ್ರೆ ಅದನ್ನ ಕೊಸಿಕೆಂಟ್ ಅಂತ ಬರಿಬಹುದು. ಸ್ಕ್ವೇರ್ ಇತ್ತು ಅಂದ್ರೆ ಸ್ಕ್ವೇರ್. ಏನೋ ಡೌಟ್ ಹೇಳು? ಮಾಡ್ತೀನಿ, ಎಲ್ಲ ಡೌಟ್ನೆಲ್ಲ ಮಾರ್ಕ್ ಮಾಡಿ ಇಟ್ಕೊಳ್ಳೋ ಅಂತಮ್ಮ. ಇನ್ನೊಂದು ಕೊಡ್ಲಾ? ನೋಡೋಣ ಹೆಂಗ್ ಮಾಡ್ತೀರಾ. ಕ್ವಶನ್ ಇಂಟಿಗ್ರೇಷನ್ ಆಫ್ ಅಂಡರ್ ದ ರೂಟ್ ಆಫ್ 1 ಪ್ಲಸ್ ಕಾಸ್ 2x ಮಾಡು. ಇಂಟಿಗ್ರೇಷನ್ ಆಫ್ ಅಂಡರ್ ದ ರೂಟ್ ಆಫ್ 1 ಮೈನಸ್ ಕಾಸ್ 2x ಮಾಡು. ನೋಡಿ, ವೆರಿ ಸಿಂಪಲ್. ಇದಕ್ಕೆ ಇಂಟಿಗ್ರೇಷನ್ ಗೊತ್ತಾಗಲ್ಲ, ಸಬ್ಸ್ಟಿಟ್ಯೂಷನ್ ಎಲ್ಲ ವರ್ಕ್ ಆಗಲ್ಲ. ಓಕೆ, ಸೊ I is equal to integral root of 1 plus cos 2x dx. ನಿಮ್ಗೆ ಅನ್ಸ್ಬೇಕು ಯಾವಾಗ ಹೆಂಗ್ ಗೊತ್ತಾಗುತ್ತೆ ಸರ್ ನಾವು ಇದೇ ಮೆಥಡ್ ಅಲ್ಲಿ ಮಾಡ್ಬೇಕು ಅಂತ. ನೋಡಿ, ನಾನು ಕೊಟ್ಟಿರೋ ಫಾರ್ಮುಲಾ ತರ ಎಲ್ಲಾದ್ರೂ ಕಾಣ್ತು ಅಂದ್ರೆ ಆ ಫಾರ್ಮುಲಾ ಅಪ್ಲೈ ಮಾಡಕ್ ಟ್ರೈ ಮಾಡ್ಬೇಕು, ಸ್ಟ್ಯಾಂಡರ್ಡ್ ಕನ್ವರ್ಟ್ ಮಾಡಕ್ಕೆ. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ 1 plus cos 2x ಏನಪ್ಪ ಫಾರ್ಮುಲಾ? 2
ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೋಡಿ ಇದನ್ನ ಹೆಂಗ್ ಬರಿಬಹುದು ಅಂತ ಅಂದ್ರೆ, ರೂಟ್, ಈಗ ಇಲ್ಲಿ ಇದೊಂದು ಪ್ರಾಡಕ್ಟ್ ಇದೆ 2 ಇಂಟು ದಿಸ್ ಒನ್ ಇದೆ. ನಾವು ರೂಟ್ ನ ಎರಡಕ್ಕೂ ಸ್ಪ್ಲಿಟ್ ಮಾಡಬಹುದು. ರೂಟ್ 2 ಇಂಟು, ನಾವ್ ಇದಕ್ಕೆ ರೂಟ್ ಹಾಕಿದ್ರೆ ಏನಾಗುತ್ತೆ, ಇಲ್ಲಿ ಸ್ಕ್ವೇರ್ ಅದಕ್ಕೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಏನ್ ಮಿಕ್ಕುತ್ತಿಲ್ಲ ನಮ್ಗೆ, ಬರೀ ಕಾಸ್ ಎಕ್ಸ್ ಮಿಕ್ಕುತ್ತೆ. ಅರ್ಥ ಆಯ್ತಲ್ವಾ? ಇಷ್ಟು. ಈಗ ರೂಟ್ 2 ಕಾನ್ಸ್ಟೆಂಟ್ ಹಂಗೆ ಬರ್ಕತ್ಯ, ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು, ಸೈನ್ ಎಕ್ಸ್ ಪ್ಲಸ್ ಸಿ ಅಷ್ಟೇ. ಇದನ್ನು ಅದೇ ತರ ಮಾಡಿ. ಐ ಇಸ್ ಈಕ್ವಲ್ ಟು ಬರ್ಕೋತ್ಯ ಏನ್ ಕೊಟ್ಟಿದಾರೋ ಅದನ್ನ, ಇಂಟಿಗ್ರಲ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕತ್ಯ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನ ಹೆಂಗ್ ಬರ್ಕತ್ಯ, ರೂಟ್ 2 ಇಂಟು ಬರೀ ಸೈನ್ ಎಕ್ಸ್ ಬರುತ್ತೆ ಬರ್ಕತ್ಯ. ಸೊ ನೆಕ್ಸ್ಟ್ ಅಲ್ಲಿ ರೂಟ್ 2 ಹಂಗೆ ಬರ್ಕತ್ಯ ಕಾನ್ಸ್ಟೆಂಟ್. ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನು, ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಸೊ ವಿಚ್ ಯು ವಿಲ್ ಗೆಟ್ ಮೈನಸ್ ರೂಟ್ 2 ಇಂಟು ಕಾಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೈನ್ ಕೊಟ್ರೆ ಹೆಂಗ್ ಮಾಡೋದು ನೋಡಿ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಪ್ಲಸ್ ಸೈನ್ 2x ಕೊಟ್ರೆ ಏನ್ ಮಾಡ್ತೀಯ ನೋಡು. ಅದೇ ತರ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 1 ಮೈನಸ್ ಸೈನ್ 2x ಕೊಟ್ರೆ ಏನ್ ಮಾಡ್ತೀಯ ನೋಡು. I is equal to integral of root of ಹೇಳಪ್ಪ 1 ಪ್ಲಸ್ ಸೈನ್ 2 ಥೀಟಾ ಫಾರ್ಮುಲಾ ಕೊಟ್ಟಿದ್ದೀನಲ್ಲ, ಅಂದ್ರೆ ಇಂಟಿಗ್ರಲ್ ಆಫ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಕೊಟ್ಬಿಟ್ಟಿದೀನಿ, ಹೌದಾ? ಈಗ ನೆಕ್ಸ್ಟ್ ಅಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತಾ, ಇದು ಕ್ಯಾನ್ಸಲ್ ಆಗುತ್ತಲ್ಲ, ಕ್ಯಾನ್ಸಲ್ ಆಗಿ ಮಿಕ್ಕದೇನು ನಿಮ್ಗೆ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಮಿಕ್ಕತ್ತೆ. ಇದಕ್ಕೆ ಇಂಟಿಗ್ರೇಷನ್ ಗೊತ್ತಲ್ಲ ಆರಾಮಾಗೆ, ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನ್ ಗೊತ್ತು, ಸೈನ್ ಎಕ್ಸ್, ಕಾಸ್ ಎಕ್ಸ್ಗೆ ಸೈನ್ ಎಕ್ಸ್, ಸೈನ್ ಎಕ್ಸ್ಗೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಷ್ಟೇ. ನಾವ್ ಇದನ್ನೆಲ್ಲ ಯಾಕೆ ಫಾರ್ಮುಲಾ ಅಪ್ಲೈ ಮಾಡ್ತಿದ್ದೀವಿ ಅಂದ್ರೆ, ಆ ರೂಟ್ ನ ರಿಮೂವ್ ಮಾಡೋದಕ್ಕೆ. ಆ ರೂಟ್ ಏನಿದೆ ಅದೇ ಸಮಸ್ಯೆ ನಮ್ಗೆ, ಆ ರೂಟ್ ನ ರಿಮೂವ್ ಮಾಡೋದಕ್ಕೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಐ ಇಸ್ ಈಕ್ವಲ್ ಟು, ಇದನ್ನು ಅದೇ ಲಾಜಿಕಲ್ ಮಾಡಿ. ಸೊ ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಅಂಡರ್ ದ ರೂಟ್ ಆಫ್, ಇದನ್ನ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಉಳಿಯೋದು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸೊ ಕಾಸ್ ಎಕ್ಸ್ ಗೆ ಇಂಟಿಗ್ರೇಷನ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಗೆ ಇಂಟಿಗ್ರೇಷನ್ ಏನು, ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ಇದನ್ನ ಬೇಕಾದ್ರೆ ನೀನು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ ಬರಿಬಹುದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ, ಈ ತರ ಕ್ವಶನ್ ಕೇಳ್ಬೋದು ನಿಮಗೆ. ಇಂಟಿಗ್ರೇಷನ್ ಆಫ್
ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ ನೋಡಿ. ಎರಡಕ್ಕೂ ಫಾರ್ಮುಲಾ ಅಪ್ಲೈ ಮಾಡಿ, ಸಿಂಪಲ್ ಆಗ್ಬಿಡುತ್ತೆ, ಸಿಂಪ್ಲಿಫೈ ಆಗುತ್ತೆ. ಫಾರ್ಮುಲಾ ಅಪ್ಲೈ ಮಾಡ್ಬೇಕಷ್ಟೇ ಕೆಲಸ. I is equal to ನೋಡಿ ಫಾರ್ಮುಲಾ ಅಪ್ಲೈ ಮಾಡ್ಬಿಡ್ತೀನಿ ಡೈರೆಕ್ಟ್ ಆಗಿ. 1 ಮೈನಸ್ ಕಾಸ್ 2x ಗೆ ಫಾರ್ಮುಲಾ ಏನು? 2 sin ಸ್ಕ್ವೇರ್ x ಡಿವೈಡ್ ಬೈ 1 ಪ್ಲಸ್ ಕಾಸ್ 2x ಗೆ ಫಾರ್ಮುಲಾ ಏನು? 2 ಕಾಸ್ ಸ್ಕ್ವೇರ್ x dx. ಅರ್ಥ ಆಯ್ತಲ್ವಾ? ಈಗ 2 ಕ್ಯಾನ್ಸಲ್ ಮಾಡ್ಕೊಂಡ್ ಬರ್ಬೋದಾ? ಈ 2 ಕ್ಯಾನ್ಸಲ್ ಮಾಡ್ಕೊಂಡೆ ಮಿಕ್ಕಿದ್ದೇನು? ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಅಂದ್ರೆ ಏನು? ಟ್ಯಾನ್ ಸ್ಕ್ವೇರ್ ಅಷ್ಟೇ. ಈಗ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಾ? ಗೊತ್ತಿಲ್ಲ. ಅದನ್ನ ಕನ್ವರ್ಟ್ ಮಾಡಕ್ ಫಾರ್ಮುಲಾ ಅಂತ ಹೇಳಿದೀನಿ. ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಲ್ರೆಡಿ ಮಾಡಿದೀವಿ ನಾವು ಹಿಂದೆಗಡೆ. ಹೆಂಗ್ ಬರ್ಕೊಂಡಿದ್ದೆ ಅದನ್ನ? ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರ್ಕೊಂಡಿದ್ದ ಇಲ್ವಾ? ಬರೀ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಅದೇ ಕಂಟಿನ್ಯೂಷನ್ ಅಷ್ಟೇ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ಗೆ ಏನಾಗುತ್ತೆ ಈಗ? ಟ್ಯಾನ್ ಎಕ್ಸ್ ಮೈನಸ್ 1ಗೆ ಎಕ್ಸ್ ಪ್ಲಸ್. ಈಗ ಅದೇ ಇದು ಸ್ವಲ್ಪ ಕ್ವಶನ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನ. ಸಪೋಸ್ ಏನೋ ರೂಟ್ ಇದ್ರೆ ಕತೆ ಏನಾಗುತ್ತೆ ಸರ್? ರೂಟ್ ಹಾಕೊಂಡ್ಬಿಡಿ. ಈಗ ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿ. ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು ರೂಟ್ ಇದೆ ಅಂತ ಅನ್ಕೊಳ್ಳಿ. I is equal to integral under the root 1 plus cos 2x came formula 2 cos square x divided by this is 2 sin square x alva 2 sin square x dx which is equal to integral. ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ. 2 ಕ್ಯಾನ್ಸಲ್ ಆಯ್ತು. ಉಳಿದಿದ್ದು ನಿಂಗೆ ಅಂಡರ್ ದ ರೂಟ್ ಆಫ್ ಕಾಸ್ ಬೈ ಸೈನ್ ಏನಾಗುತ್ತೆ? ಕಾಟ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಈ ಸ್ಕ್ವೇರ್ ಈ ರೂಟ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು? ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಮಾತ್ರ ಉಳಿಯುತ್ತೆ. ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಏನಂತ ಹೇಳ್ಕೊಟ್ಟಿದ್ದೀನಿ, ತೆಗಿರಿ. ಫಾರ್ಮುಲಾ ಬೈಟಿರ್ಬೇಕು. ಲಾಗ್ ಟ್ರಿಗ್ನಾಮೆಟ್ರಿಕಲ್ 10 ಫಾರ್ಮುಲಾ ಹೇಳಿದೀನಿ. ಲಾಗ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ. ರೂಟ್ ಬಂದ್ರೆ ಈ ತರ ಮಾಡೋದು. ಈಗ ಸಪೋಸ್ ರೂಟ್ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಹೇಳೋಣ. ರೂಟ್ ಇಲ್ಲ ಅಂದಿದ್ರೆ ಕಾಸ್ ಬೈ ಸೈನು ಕಾಟ್ ಸ್ಕ್ವೇರ್ ಆಗೋದು. ಕಾಟ್ ಸ್ಕ್ವೇರ್ ನ ಅಂತ ಬರ್ಕೋಬೇಕಿತ್ತು ನೀವು. ಕೊಸೆಕೆಂಡ್ ಸ್ಕ್ವೇರ್ ಮೈನಸ್ 1 ಅಂತ ಬರ್ಕೊಂಡು ಆಸ್ ಯೂಶುವಲ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಆ ಪ್ರಾಬ್ಲಮ್ ಮಾಡೋದ್ರಲ್ಲ ಅದೇ ತರ. ಓಕೆ, ಸೊ ಇಷ್ಟು ಈ ಕ್ಯಾಟಗರಿ ಆಫ್ ಪ್ರಾಬ್ಲಮ್ಸ್ ಕೇಳ್ತಾನೆ. ನೆಕ್ಸ್ಟ್ ಸಮ್ ಟೈಮ್ಸ್ ನಿಮ್ಗೆ ಹಾಫ್ ಆಂಗಲ್ ಕೂಡ ಕೇಳ್ಬೋದು. ಹಾಫ್ ಆಂಗಲ್ ಅಲ್ಲೂ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ಬೋದು ನೋಡಿ. ಹಾಫ್ ಆಂಗಲ್ ಅಲ್ಲಿ ಯಾವ ತರ? ಈ ತರ ಕೇಳ್ಬೋದು. 1 ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಹೆಂಗ್ ಮಾಡ್ತೀಯಪ್ಪ? ಈಗ ಕಾಸ್ ಎಕ್ಸ್ 1 ಪ್ಲಸ್ ಕಾಸ್ ಎಕ್ಸ್ 1 ಪ್ಲಸ್ ಕಾಸ್ ಎಕ್ಸ್ 1 ಮೈನಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಹೆಂಗ್ ಮಾಡ್ತೀರಾ ಇದನ್ನ? ಸೊ I is equal to ಫಾರ್ಮುಲಾ ಅಪ್ಲೈ ಮಾಡಿ. 1 ಡಿವೈಡ್ ಬೈ ಸಬ್ ಮಲ್ಟಿಪಲ್ ಹಾಫ್ ಆಂಗಲ್ ಕಾಸ್ ಎಕ್ಸ್ 1 ಪ್ಲಸ್ ಕಾಸ್ ಎಕ್ಸ್ ಏನ್ ಫಾರ್ಮುಲಾ ಹೇಳಿದೀನಿ ಹೇಳು? 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಹೌದ್ ತಾನೆ? ಹಾಫ್ ಆಂಗಲ್ ಇಲ್ಲಿ ಬರೀ ಎಕ್ಸ್ ಇತ್ತು ಅಂದ್ರೆ ಇಲ್ಲಿ ಎಕ್ಸ್ ಬೈ 2 ಬರುತ್ತೆ. ಅಲ್ಲಿ 2x ಇತ್ತು ಅಂದ್ರೆ ಬರೀ ಎಕ್ಸ್ ಬರುತ್ತೆ ಇಲ್ಲಿ. ಸೊ 1/2 ಕಾನ್ಸ್ಟೆಂಟ್ ಹಂಗೆ ಬರ್ಕೋತೀರಾ. ಇಂಟಿಗ್ರೇಷನ್ 1 ಬೈ ಕಾಸ್ ಸ್ಕ್ವೇರ್ ಅಂತ ಬರೀಬಹುದು. ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಬೈ 2 ಹೌದ್ ತಾನೆ? 1 ಬೈ ಕಾಸ್ ನ ರೆಸಿಪ್ರೋಕಲ್ ಅಪ್ಪ ಸೆಕೆಂಡ್ ಸ್ಕ್ವೇರ್, ವಿಚ್ ಇಸ್ ಈಕ್ವಲ್ ಟು 1/2 ಇಂಟು ಸೆಕೆಂಡ್ ಸ್ಕ್ವೇರ್ ಇಂಟಿಗ್ರೇಷನ್ ಗೊತ್ತಲ್ಲ ಏನು? ಟ್ಯಾನ್ ಎಕ್ಸ್ ಬೈ 2 ಇರೋದಕ್ಕೆ ಎಕ್ಸ್ ಬೈ 2 ಬರೀಬೇಕು. ಸೆಕೆಂಡ್ ಸ್ಕ್ವೇರ್ ಎಕ್ಸ್ಗೆ ಟ್ಯಾನ್ ಎಕ್ಸ್, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2ಗೆ ಟ್ಯಾನ್ ಎಕ್ಸ್ ಬೈ 2, ಸೆಕೆಂಡ್ ಸ್ಕ್ವೇರ್ ಮಣ್ಣುಗೆ
ಟ್ಯಾನ್ ಮಣ್ಣು. ಅರ್ಥ ಆಯ್ತಾ? ಏನಾರ ಆಗಿರ್ಲಿ. ಬಟ್ ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ನಾವ್ ಯಾವತ್ತೇ ಆಗ್ಲಿ ಏನೇ ಆಗ್ಲಿ, ಈಗ ನಾನು ನೋಡಿ ಸಿಂಪಲ್ ಅರ್ಥ ಮಾಡ್ಕೊಳ್ರು, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಏನಂತ ಹೇಳಿದ್ನಪ್ಪ? ಹೌದಲ್ವಾ? ಅದೇ ನಾನೇನಾದ್ರು ಸೆಕೆಂಡ್ ಸ್ಕ್ವೇರ್ 2x ಅಂತ ಹೇಳಿದ್ರೆ ಆನ್ಸರ್ ಏನಪ್ಪಾ? tan 2x ಅಷ್ಟೇನಾ? ಡಿವೈಡ್ ಬೈ 2 ಮಾಡ್ಬೇಕು. ಎಕ್ಸ್ ಪಕ್ಕದಲ್ಲಿ ಏನಾದ್ರು ಡಿವೈಡ್ ಮಾಡ್ಬೇಕಲ್ಲ. ನೋಡು, ಇಲ್ಲೂ ಆಕ್ಚುಲಿ ಎಕ್ಸ್ ಪಕ್ಕದಲ್ಲಿ ಏನೋ ಇದೆ. ಎಕ್ಸ್ ಪಕ್ಕದಲ್ಲಿ 1/2 ಇದೆ. ಅಂದ್ರೆ ಈ x/2 ನಾನು 1/2 ಇಂಟು ಎಕ್ಸ್ ಅಂತ ಬರಿಬಹುದು. ಅಂದ್ರೆ ಎಕ್ಸ್ ಪಕ್ಕದಲ್ಲಿ ಏನ್ ಕಾಣ್ತಾ ಇದೆ ನಿಮ್ಗೀಗ? 1/2 ಇದೆ. ಆ 1/2 ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇದೊಂದು ನೆನ್ಪಿಟ್ಕೊಳ್ಳಿ. ಎಕ್ಸ್ ಪಕ್ಕದಲ್ಲಿ ಏನಾದ್ರು ಬಂತು ಅಂದ್ರೆ ಅಲ್ಲಿ ಕೇರ್ಫುಲ್ ಆಗಿರಿ. ಬೇಕಾದ್ರೆ ಈ 1/2 ಏನ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಈ 1/2 ಕ್ಯಾನ್ಸಲ್ ಆಯ್ತು. ಅದು ನೀವು ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಾ ಇಲ್ಲ. ಸೊ ಟೋಟಲ್ ಫೈನಲ್ ಆನ್ಸರ್ ಏನು? tan x/2 ಪ್ಲಸ್ ಸಿ. ಇದನ್ನು ಕೇಳಿದ್ದಾನೆ. ಎಕ್ಸ್ ಪಕ್ಕದಲ್ಲಿ ಏನೇ ಇದ್ರು ಡಿವೈಡ್ ಮಾಡಬೇಕು, ಅದು ಮಸ್ಟ್. ಅದು ಇಂಟಿಗ್ರೇಷನ್ ಅಲ್ಲಿ ಇದನ್ ಮಾಡಮ್ಮ. ಐ ಇಸ್ ಈಕ್ವಲ್ ಟು ಏನಪ್ಪಾ? 1 ಪ್ಲಸ್ ಕಾಸ್ ಎಕ್ಸ್ ಏನ್ರ 2 ಕಾಸ್ ಸ್ಕ್ವೇರ್ ಎಕ್ಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಎಕ್ಸ್ x/2 ಇದೆಲ್ಲ ಬೈ 2 x/2 x/2. ಓಕೆ, 2 ಕ್ಯಾನ್ಸಲ್ ಆಯ್ತಲ್ವಾ? ಉಳಿಯೋದೇನು? ಕಾಸ್ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ ಅಂದ್ರೆ ಏನು? 2 ಕ್ಯಾನ್ಸಲ್ ಆಯ್ತು, ಈ 2 ಕ್ಯಾನ್ಸಲ್ ಆಯ್ತು. ಇಂಟಿಗ್ರೇಷನ್ ಕಾಟ್ ಸ್ಕ್ವೇರ್ x/2. ಸೈನ್ ಬೈ ಕಾಸ್ ಇದ್ರೆ ಟ್ಯಾನ್ ಕಂಡ್ರೋ, ನೆನ್ಪಿರ್ಲಿ ಇದು ಸ್ವಲ್ಪ. ಸೈನ್ ಬೈ ಕಾಸ್ ಇದ್ರೆ ಟ್ಯಾನ್ ಅಂತ ಬೈತೀವಿ. ಅದೇ ಕಾಸ್ ಬೈ ಸೈನ್ ಅಂತ ಇದ್ರೆ ಕಾಟ್ ಬರಿತೀವಿ. ಇದೊಂಚೂರು ನೆನಪಿಲ್ಲ. ಕಾಟ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಾ? ಗೊತ್ತಿಲ್ಲ. ಅದನ್ನ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಗೆ ಕನ್ವರ್ಟ್ ಮಾಡಬೇಕು. ಕೊಸಿಕೆಂಟ್ ಸ್ಕ್ವಯರ್ x/2 ಮೈನಸ್ 1. ಈಗ ಕೊಸಿಕೆಂಟ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಗೊತ್ತು ಏನು? ಮೈನಸ್ ಕಾಟ್ ಅಂದ್ರೆ ಮೈನಸ್ ಕಾಟ್ x/2. ಡೋಂಟ್ ಫರ್ಗೆಟ್ ದಟ್ 1/2 ಮೈನಸ್ 1ಗೇನು ಎಕ್ಸ್ ಪ್ಲಸ್ ಸಿ. ಆನ್ ಸಿಂಪ್ಲಿಫಿಕೇಶನ್ ಅಗೇನ್ ಈ 1/2 ಮೇಲ್ಗಡೆ ತಗೊಂಡೋದ್ರೆ 2 ಆಗುತ್ತೆ. 2 cot x/2 ಮೈನಸ್ ಎಕ್ಸ್ ಪ್ಲಸ್ ಸಿ. ಓಕೆ, ಸಾಕು. ಈ ತರ ಇವೆಲ್ಲ ಸಾಕು, ಜಾಸ್ತಿ ಓವರ್ ಆಗಿ ಹೋಗ್ಬೋದು. ತುಂಬಾ ಕಾಂಪ್ಲಿಕೇಶನ್ ಕೇಳಲ್ಲ, ನಿಮ್ಗೆ ಈಸಿ ಕೇಳ್ತಾನೆ, ದಟ್ ಇಸ್ ಫಾರ್ ಶೋರ್. ನೆಕ್ಸ್ಟ್ ಈ ತರ ಕ್ವಶನ್ ಕೇಳ್ತಾರೆ ನೋಡಿ. ಸಮ್ ಟೈಮ್ ಇಂಟಿಗ್ರೇಷನ್ ಆಫ್ ಸೈನ್ 3x ಇಂಟು ಕಾಸ್ 2x dx. ನೋಡಿ, ಯೋಚನೆ ಮಾಡಿ. ಆಮೇಲೆ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ಆಮೇಲೆ ಸೈನ್ 3θ ಫಾರ್ಮುಲಾ ಯೂಸ್ ಮಾಡ್ತೀನಿ ಸರ್, ಕಾಸ್ 2θ ಅವೆಲ್ಲ ಬೇಡ. ಓಕೆ, ಸಿಂಪಲ್ ಏನ್ ಮಾಡ್ಬೇಕಂದ್ರೆ, ನಾನು ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಕೊಟ್ಟನಾ ಇಲ್ವಾ? ಸೈನ್ ಎ ಕಾಸ್ ಬಿ ಅಂತ ಕೊಟ್ಟನಲ್ಲೋ, ಆ ಫಾರ್ಮುಲಾ ಯೂಸ್ ಮಾಡ್ಬೇಕು. ನೋಡಿ, ಈಗ ಇದೇನಿದೆ ಇದು ಎ, ಇದು ಬಿ ತರ. ಓಕೆ, ಐ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ? ಇಂಟಿಗ್ರಲ್ ಸೈನ್ ಎ ಕಾಸ್ ಬಿ. ಫಾರ್ಮುಲಾ ಏನಂತ ಹೇಳಿದ್ನಪ್ಪ? 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ 3x ಪ್ಲಸ್ 2x ಪ್ಲಸ್ ಸೈನ್ ಆಫ್ 3x ಮೈನಸ್ 2x dx. ನಾನೇನ್ ಮಾಡಿದೆ? ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಪ್ಲೈ ಮಾಡಿದೆ. ಈಗ 1/2 ಇದೆಯಲ್ಲ, ಆಚೆಗೆ ತೆಗಿತೀನಿ.
ಆಚೆಗೆ ತೆಗಿತೀನಿ, ಬಿಗ್ ಬ್ರಾಕೆಟ್ ಅಥವಾ ಇಂಟಿಗ್ರಲ್ ಸೈನ್ ಏನಾಗುತ್ತಪ್ಪ ಅದು 3x ಪ್ಲಸ್ 2x ಎಷ್ಟಾಗುತ್ತೆ 5x ಆಗುತ್ತೆ, ಪ್ಲಸ್ 3x ಮೈನಸ್ 2x ಎಷ್ಟಾಗುತ್ತೆ ಬರೀ ಸೈನ್ ಎಕ್ಸ್ ಡಿ ಎಕ್ಸ್ ಆಯ್ತು. ಈಗ ಇದಕ್ಕೆ ಇಂಟಿಗ್ರೇಷನ್ ಗೊತ್ತು, ಆರಾಮಾಗೆ ಮಾಡಿ. ಸೈನ್ 1/2 ಇಂಟು ಸೈನ್ 5x ಏನಾಗುತ್ತೆ ಮೈನಸ್ ಕಾಸ್ 5x ಡಿವೈಡ್ ಬೈ 5. ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನು? ಇನ್ನೂ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ತೀನಿ ಅಂದ್ರೆ ಈ 1/2 ನ ಒಳಗಡೆ ಮಲ್ಟಿಪ್ಲೈ ಮಾಡಿ, ಮೈನಸ್ ಏನಾಗುತ್ತೆ ಹೇಳು, ಡಿವೈಡ್ ಬೈ ಏನಾಗುತ್ತೆ 10 ಮೈನಸ್ ಕಾಸ್ ಎಕ್ಸ್ ಇದೆಯಲ್ಲ ಡಿವೈಡ್ ಬೈ 2 ಪ್ಲಸ್. ಯಾವಾಗ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಬೇಕು? ಪ್ರಾಡಕ್ಟ್ ಇದ್ರೆ, ಎರಡು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇರ್ತವೆ, ಎರಡು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಮಧ್ಯೆ ಪ್ರಾಡಕ್ಟ್ ಇದ್ರೆ. ಏನ್ ಇಷ್ಟೊಂದು ಕಾಲ್ಸ್ ಇನ್ನೊಂದು ಕೊಡ್ತೀನಿ, ಮಾಡ್ತೀನಿ ಹಿಂಗೇನೆ ನೋಡೋಣ ಮಾಡಿ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮಾಡಿ, ಇದೇ ಫಾರ್ಮುಲಾ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ನೋಡು, ಇದು ಎ, ಇದು ಎ ತರ, ಇದು ಬಿ ತರ. ಹೇಳಪ್ಪ ಇಂಟಿಗ್ರೇಷನ್. ಏನ್ ನನ್ನ ಮಕ್ಕಳಪ್ಪ ಇವರು, ಒಂದ್ಸರಿ ಕಾಲ್ ಕಟ್ ಮಾಡಿದ್ರೆ ಹಲೋ ಹಲೋ ನಾನು ಫಸ್ಟ್ ಟೈಮ್ ಕಾಲ್ ಮಾಡಿದ್ರಲ್ವಾ, ಅವಾಗ ನಾನು ಕಟ್ ಮಾಡಿದ್ನ ಏನ್ ಮಾಡಿದೆ, ಕಟ್ ಮಾಡ್ದೆ ನಾನು, ಬಿಸಿ ಬಂತು ತಾನೆ, ಅಂದ್ರೆ ಅರ್ಥ ಮಾಡ್ಕೋಬೇಕು ಬಿಸಿ ಇದಾರೆ ಅಂತ. ಒಂದು ಕ್ಲಾಸ್ ನಡೀತಾ ಇದೆ ಕಂಡ್ರಲ್ಲ, ಮಧ್ಯದಲ್ಲಿ ಕಾಲ್ ಮಾಡಿ. DCT ಅಲ್ವೇನ್ರಲ್ಲ, ವಿಡಿಯೋ ಮಾಡ್ಬೇಕಿತ್ತು ಕಣ, ಬೆಸ್ಟ್ ಅಂದ್ರೆ. ಹೇಳೋ ಅಣ್ತಮ್ಮ, ಹೆಂಗ ಮಾಡ್ತೀವಿ ಇದು? ಸೈನ್ ಆಫ್ ಸೈನ್ ಎ ಕಾಸ್ ಬಿ ತರ, ಸೈನ್ ಆಫ್ ಏನು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಸೈನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಡಿ ಎಕ್ಸ್. ಸೊ ವಿಚ್ ಇಸ್ ಈಕ್ವಲ್ ಟು 1/2 ಆಚೆ ತೆಗಿತೀನಿ, ಇಂಟಿಗ್ರಲ್ ಸೈನ್ ಏನಾಗುತ್ತಿದು 2x ಆಗುತ್ತೆ, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಏನು ಸೈನ್ 0 ಆಯ್ತದೆ ಅಲ್ವಾ, ಎಕ್ಸ್ ಮೈನಸ್ ಎಕ್ಸ್ 0 ತಾನೆ. ಸೊ ಅದನ್ನ ಸಿಂಪಲ್ ಆಗಿ ಎಕ್ಸ್ ಮೈನಸ್ ಸೈನ್ 0 ವ್ಯಾಲ್ಯೂ ಏನು 0, ಸೈನ್ 0 ವ್ಯಾಲ್ಯೂ 0 ಆಗಿರೋದ್ರಿಂದ ಸಮಸ್ಯೆ ಆಗಲ್ಲ ಅದು. ಸೊ ಮಿಕ್ಕದ್ ನನಗೆ ಸೈನ್ 2x ಮಾತ್ರ, ವಿಚ್ ಇಸ್ ಈಕ್ವಲ್ ಟು 1/2 ಇಂಟು ಸೈನ್ 2x ಇಂಟಿಗ್ರೇಷನ್ ಏನು ಮೈನಸ್ ಕಾಸ್ 2x ಮೈನಸ್ ಕಾಸ್ 2x ಬೈ 2 ಆಗುತ್ತೆ, ಮೈನಸ್ ಕಾಸ್ 2x ಅಪಾನ್ ಏನಾಗುತ್ತಪ್ಪ 2 2 4 ಪ್ಲಸ್ ಸಿ ಆಗುತ್ತೆ. ಇನ್ನೊಂದು ಕೊಡ್ತೀನಿ ಮಾಡಿ, ಟ್ರಾನ್ಸ್ಫಾರ್ಮೇಶನ್ ಮೇಲೆನೆ ಇನ್ನೊಂದು ಕೊಡ್ತೀನಿ. ನಿಮ್ಗೆ ಯಾವ್ದು ಹಿಂಗೆ ಕೊಟ್ರೆ ಕಾಸ್ ಕೊಟ್ರೆ ಅಂತ ಏನಾಗುತ್ತೆ ನೋಡಿ, ಈಗ ಕಾಸ್ 2x ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್, ಅಥವಾ ಕಾಸ್ 2x ಕಾಸ್ 5x ಕೊಡ್ತೀನಿ, ನೋಡೋಣ ಹೆಂಗ್ ಮಾಡ್ತೀರಾ. ಕಾಸ್ 5x
ಕಾಸ್ 2x dx ಮಾಡಿ ನೋಡೋಣ. ಫಾರ್ಮುಲಾಗಳು ಗೊತ್ತಿರಬೇಕು, ಟ್ರಾನ್ಸ್ಫಾರ್ಮೇಶನ್. ಸೊ ಇದು ಫುಲ್ ಎ, 5x ಅನ್ನೋದು ಎ, 2x ಅನ್ನೋದು ಬಿ, ಕಾಸ್ ಎ ಕಾಸ್ ಬಿ ಬರ್ಸಿದೀನಿ ಫಾರ್ಮುಲಾ. I is equal to integral 1/2 ಬರ್ಸಿದೀನಾ ಇಂಟು ಕಾಸ್ ಆಫ್ a plus b 5x plus 2x ಪ್ಲಸ್ ಮೈನಸ್, ಕಾಸ್ ಇದ್ರೆ ಪ್ಲಸ್, ಪ್ಲಸ್ ಕಾಸ್ ಆಫ್ a ಮೈನಸ್ ಬಿ ಅಂದ್ರೆ ಏನು 5x minus 2x dx. ಈಗ ಈ 1/2 ಆಚೆ ತಗೊಂತೀನಿ, ಆಚೆ ತಗೊಂಡೆ, ಏನ್ ಮಿಕ್ಕಿದ್ ಬರ್ಕೊಳ್ಳಿ, ಕಾಸ್ ಏನ್ ಬರುತ್ತಿದ್ದು 7x ಪ್ಲಸ್ ಇದೇನಾಗುತ್ತೆ ಕಾಸ್ 3x dx. ಸೊ ವಿಚ್ ಇಸ್ ಈಕ್ವಲ್ ಟು 1/2 ಟೈಮ್ಸ್ ಆ ಇಂಟಿಗ್ರೇಷನ್ ಮಾಡಿ. ಕಾಸ್ 7x ಇಂಟಿಗ್ರೇಷನ್ ಏನು, ಕಾಸ್ಗೇನು ಸೈನ್ ಅಲ್ವಾ, ಸೈನ್ 7x ಡಿವೈಡ್ ಬೈ ವಾಟ್ 7. ಕಾಸ್ 3x ಏನಾಗುತ್ತೆ ಸೈನ್ 3x ಡಿವೈಡ್ ಬೈ 3 ಪ್ಲಸ್. ಬೇಕಂತು ಅಂತಂದ್ರೆ ಈ 1/2 ಏನ್ ಮಾಡಿ ಒಳಗಡೆ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ ಹೇಳಿ ನೋಡೋಣ. ಸೈನ್ 7x ಡಿವೈಡ್ ಬೈ ಏನಾಗುತ್ತೆ 14 ಆಗುತ್ತೆ, ಪ್ಲಸ್ ಸೈನ್ 3x ಡಿವೈಡ್ ಬೈ 6 ಆಗುತ್ತೆ, ಪ್ಲಸ್ 6 ಪ್ಲಸ್ 6 ಈ ತರ. ಸೊ ಎಲ್ಲಾ ಟೈಪ್ ಆಫ್ ಪ್ರಾಬ್ಲಮ್ಸ್ ಮಾಡಿದೆ. ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಮಾಡಿಸ್ಲಾ, ನೋಡಕ್ಕೆ ಕಷ್ಟ ತರ ಅನ್ಸ್ತಿರ್ತವೆ, ಬಟ್ ಈಸಿ ಪ್ರಾಬ್ಲಮ್ಸ್ ಇರ್ತವೆ. ನೋಡಿ ಯಾವ ತರ ಇರ್ತವೆ ಅಂತ ಹೇಳ್ಬಿಡ್ತೀನಿ. ನೋಡಿ ಈಗ ಹಿಂಗಿರ್ತಾವ, ನೋಡೀಗ ಕೇಳೋ, ಈ ತರ ಪ್ರಾಬ್ಲಮ್ ಇರ್ತವೆ. ಹೆಂಗ್ ಮಾಡ್ತೀರಿ ನೋಡಿ. ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಇರುತ್ತೆ, 1 ಮೈನಸ್ ಕಾಸ್ ಎಕ್ಸ್ ಅಂತ ಇರುತ್ತೆ. ನೋಡಕ್ ತುಂಬಾ ಸಿಂಪಲ್ ಆಗಿದಾವೆ, ಕಾಂಪ್ಲಿಕೇಟ್ ತರ ಕಾಣುತ್ತೆ, ಬಟ್ ಸಿಂಪಲ್ ಇದೆ. ಇಂಟಿಗ್ರೇಷನ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇರುತ್ತೆ, ಡಿವೈಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಅಂತ ಇರುತ್ತೆ. ಈ ತರ ಇದ್ರೆ ಹೆಂಗ್ ಮಾಡ್ತೀರಾ? ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ನಿಮಗೆ ನಿಮ್ ತಲೆ ಎಲ್ಲಿ ನೋಡುತ್ತೆ ಅಂತ ಹೇಳ್ಬಿಡ್ತೀನಿ. ಈಗ 1 ಮೈನಸ್ ಕಾಸ್ ಎಕ್ಸ್ಗೆ ನಮಗೆ ಫಾರ್ಮುಲಾ ಗೊತ್ತು, 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ. ಅಲ್ಲೂ ಹೋಗ್ತೀರಾ, ಅಲ್ಲಿಗೆ ಹೋಗ್ಬೇಡಿ. ಇದು ತುಂಬಾ ಸಿಂಪಲ್ ಇದೆ, ಬಟ್ ಅದೊಂದನ್ನೇ ಯೋಚನೆ ಮಾಡ್ಕೋಬೇಡಿ. ಮೇಲ್ಗಡೆ ಸೈನ್ ಸ್ಕ್ವೇರ್ ಕೂಡ ಕೂತವನೆ, ಅವನು ಇನ್ನ ಸೈಕ್ ನನ್ ಮಗ ಅವನು. ಓಕೆ, ಹಂಗಾಗಿ ಏನ್ ಮಾಡ್ಬೇಕು, ಸಿಂಪಲ್ ಮಾಡಕ್ಕಂದ್ರೆ ಏನ್ ಮಾಡ್ಬೇಕೀಗ ನೋಡಿ. ಈಗ ಇಂಟಿಗ್ರಲ್ I is equal to ಸೈನ್ ಸ್ಕ್ವೇರ್ ಎಕ್ಸ್ ಗೆ ಫಾರ್ಮುಲಾ ಗೊತ್ತು ಏನು, ಈಗ ಐಡೆಂಟಿಟಿ ಯೂಸ್ ಮಾಡಿ. 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ತಾನೆ ಇದೆಯಾ ಇಲ್ಲಪ್ಪ, ಸೈನ್ ಸ್ಕ್ವೇರ್ಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಐಡೆಂಟಿಟಿ ಬರ್ಸಿದ್ನಲ್ಲ. ಆ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಕೆಳಗಡೆ ಇದೆಯಲ್ಲ, ಅದನ್ನ ಹಂಗೆ ಬರ್ಕೊಳ್ಳಿ. 1 ಮೈನಸ್ ಕಾಸ್ ಎಕ್ಸ್ ಏನಿದೆ ಕೆಳಗಡೆ, ಅದನ್ನ ಹಂಗೆ ಬರ್ಕೊಳ್ಳಿ. ನಾನೇನ್ ಮಾಡ್ದೆ ಗೊತ್ತಾಯ್ತಲ್ಲ, ಇಲ್ಲಿ ಏನ್ ಮಾಡುದ್ನಪ್ಪ, ಈ ಸೈನ್ ಸ್ಕ್ವೇರ್ ಎಕ್ಸ್ ಮಾತ್ರ ಫಾರ್ಮುಲಾ ಹಾಕ್ದೆ, ಈ 1 ಮೈನಸ್ ಕಾಸ್ ಎಕ್ಸ್ ನ ಏನು ಮಾಡ್ಲಿಲ್ಲ. ಅಲ್ಲೇ ಇರೋಣ, ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ದೆ. ಓಕೆ ಆಯ್ತು ಅಣ್ಣ. ನಮ್ಮಲ್ಲಿ ಇದು ದಿಸ್ ಇಸ್ ಜಸ್ಟ್ ಲೈಕ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇಲ್ವಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಗೆ ಮೊನ್ನೆ ಹೇಳಿದ್ನಲ್ಲ ಫಾರ್ಮುಲಾ ಏನು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ವಾ? ಅಂದ್ರೆ ಎ ಅಂದ್ರೆ ಇಲ್ಲಿ 1, ಬಿ ಅಂದ್ರೆ ಕಾಸ್ ಎಕ್ಸ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ತರ ಇದೆ ಕಣ್ರೋ. ಎ ಪ್ಲಸ್ ಬಿ ಇಂಟು ವಾಟ್, ಎ ಮೈನಸ್ ಬಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಗೆ ಫಾರ್ಮುಲಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಗೊತ್ತಿರ್ಬೇಕು. ಜಾಗ ಇಲ್ಲ ಅಂದ್ರೆ ಈ ತರ ಮಲಗಿಸ್ಬಿಡೋದು ಅಷ್ಟೇ. ಓಕೆ, ಗೊತ್ತಿಲ್ಲ ಇದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಆ ಫಾರ್ಮುಲಾ ತಗೊಬಂದು ಇಲ್ಲಿ ಹಾಕಿದೀನಿ ಅಷ್ಟೇ. ಎ ಅಂದ್ರೆ 1, ಬಿ ಅಂದ್ರೆ ಕಾಸ್ ಎಕ್ಸ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ತರ ಇದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಯ್ತು. ಓಲ್ಡ್ ಡಿವೈಡ್ ಬೈ ಈ 1 ಮೈನಸ್ ಕಾಸ್ ಎಕ್ಸ್ ನಾನು ಇನ್ನೂ ಏನು ಮಾಡೇ ಇಲ್ಲ, ಅವನಿಗೆ ಒಟ್ಟಿಗೆ ಮಾಡ್ತೀನಿ, ಡೀಲ್ ಮಾಡ್ತೀನಿ ಅವನಿಗೆ. ಓಕೆ, ಈ ಕಡೆ ಡಿ ಎಕ್ಸ್.
ಅಣ್ಣ ನೋಡೋಣ, ಮೇಲ್ಗಡೆನು 1 ಪ್ಲಸ್ 1 ಮೈನಸ್ ಕಾಸ್ 2x ಇದೆ, ಇಲ್ಲೂ 1 ಮೈನಸ್ ಕಾಸ್ 2x ಇದೆ, ಕ್ಯಾನ್ಸಲ್ ಆಗೋಯ್ತು. ಈಗ ಏನ್ ಬಂತು ಉಳಿದಿದ್ದೇನು ನಿನ್ ಫೈನಲ್ ಆಗಿ 1 ಪ್ಲಸ್ ಕಾಸ್ x, ಸಿಂಪಲ್ ಆಗೋಯ್ತಲ್ವಾ. ಆಮೇಲೆ ಇದಕ್ಕೂ ಫಾರ್ಮುಲಾ ಅಪ್ಲೈ ಮಾಡಿಡಿರು ಅಂತಂದಿರ. 1ಗೆ ಇಂಟಿಗ್ರೇಷನ್ ಗೊತ್ತು ಎಕ್ಸ್, ಕಾಸ್ x ಗೆ ಇಂಟಿಗ್ರೇಷನ್ ಗೊತ್ತು ಏನು ಪ್ಲಸ್ ಸಿ, ಇಷ್ಟೇ ಆನ್ಸರ್. 1ಗೆ ಇಂಟಿಗ್ರೇಷನ್ ಗೊತ್ತಾದ್ಮೇಲೆ ಮತ್ತೆ ಇಂಟಿಗ್ರೇಷನ್ ಗೊತ್ತಿರುತ್ತೆ, ಯಾವುದೋ ಒಂದು ಫಾರ್ಮುಲಾ ಇರುತ್ತೆ, ಅದಕ್ಕೆ ಮತ್ತೆ ಇದನ್ನ ಅಪ್ಲೈ ಮಾಡಕ್ ಹೋಗ್ತಿರ್ತೀರಾ. ಹಂಗ್ ಮಾಡಕ್ ಹೋಗ್ಬಾರ್ದು. ಇಂಟಿಗ್ರೇಷನ್ ಗೊತ್ತಾದ್ಮೇಲೆ ಇಂಟಿಗ್ರೇಷನ್ ಮಾಡಿ ಇಟ್ಬಿಡ್ಬೇಕು. ರಾಜು ಇದನ್ನ ಹಂಗೆ ಮಾಡ್ತೀಯ ನೋಡೋಣ, ಸೇಮ್ ಲಾಜಿಕ್. ಏನ್ ಮಾಡ್ಬೇಕು ಹೇಳಿ ನೋಡೋಣ, ಯಾರಾದ್ರೂ ಹೇಳಿ. ಇಂಟಿಗ್ರೇಷನ್ ಕಾಸ್ ಸ್ಕ್ವೇರ್ ಎಕ್ಸ್ ಜಾಗದಲ್ಲಿ ಏನ್ ಬರೀಬೇಕು ನಾನೀಗ, ಡಿವೈಡ್ ಬೈ ಈ 1 ಪ್ಲಸ್ ಸೈನ್ ಎಕ್ಸ್ ನ ಏನು ಮಾಡಕ್ ಹೋಗ್ಬಾರ್ದು, ಅವನ್ನ ಕೊನೆಗೆ ಡೀಲ್ ಮಾಡೋಣ, dx. ನೆಕ್ಸ್ಟ್ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಅಂದ್ರೆ 1 ಪ್ಲಸ್ ಸೈನ್ ಎಕ್ಸ್ ಇಂಟು 1 ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್. ಓಕೆ, dx. ಈಗ ಕ್ಯಾನ್ಸಲ್ ಮಾಡ್ಕೊಂಬಿಡಿ, 1 ಪ್ಲಸ್ ಸೈನ್ ಎಕ್ಸ್ 1 ಪ್ಲಸ್ ಸೈನ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಸೊ ಏನ್ ಬಂತದೆ, ಉಳಿಯೋದು ನಿಂಗೆ 1 ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಉಳಿಯುತ್ತೆ. 1ಗೆ ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಗೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಬರಲ್ಲ, ಸಮಸ್ಯೆ ಆಯ್ತದೆ. ಇನ್ನೊಂದು ಕ್ವಶನ್ ಕೊಡ್ತೀನಿ, ಮಾಡ್ತೀರಾ ನೋಡೋಣ. ಇಂಟಿಗ್ರೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡಿ. ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಟೆನ್ ಸ್ಕ್ವೇರ್ ಎಕ್ಸ್ ಮಾಡಿ. ಇದಕ್ಕೂ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಪ್ಲೈ ಮಾಡ್ತೀರಾ? ಅದನ್ನ ಹೇಳಿದ್ದಂದ್ರೆ ನೀವು ನಿಮ್ಮ ಯೋಚನೆ ಹೆಂಗಿರ್ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ ಲಾಜಿಕ್ ಆಫ್ ಇಂಟಿಗ್ರೇಷನ್ ಇಷ್ಟೇ. ಯಾವುದೋ ಒಂದು ಇಂಟಿಗ್ರಾಂಟ್ ಕೊಟ್ಟಿರ್ತಾನೆ, ಅದು ನಿಮ್ಗೆ ಇಂಟಿಗ್ರೇಟ್ ಮಾಡಕ್ ಆಗಲ್ಲ. ನಿಮ್ಮ ತುಡಿತ ಯಾವಾಗಲೂ ಹೆಂಗಿರ್ಬೇಕಂದ್ರೆ ಯಾವಾಗಲೂ ಕೂಡ ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು ಅಂತ ಟ್ರೈ ಮಾಡಬೇಕು. ನಿಮ್ಗೆ 21 ಫಾರ್ಮುಲಾ ಇದಾವೆ, 21 ಫಾರ್ಮುಲಾದಲ್ಲಿ ಏನಾದ್ರು ಕನ್ವರ್ಟ್ ಮಾಡ್ಬೋದಾ, ಇದನ್ನ ಇದು ಮಾಡ್ಬೋದಾ ಅಂತ ನೋಡಿ. ಮತ್ತೆ ನಿಮ್ಗೆ ಯೋಚನೆ ಹೆಂಗ್ ಹೋಗುತ್ತೆ ಅಂದ್ರೆ ಸೈನ್ ಸ್ಕ್ವೇರ್ ಫಾರ್ಮುಲಾ ಗೊತ್ತು, ಕಾಸ್ ಸ್ಕ್ವೇರ್ ಫಾರ್ಮುಲಾ ಗೊತ್ತು, ಅಪ್ಲೈ ಮಾಡ್ಬಿಡೋಣ ಅಂತ. ಬೇಡ ಬೇಡ, ಸಿಂಪಲ್, ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಇದು. ಐಡೆಂಟಿಟಿ ಏನಣ್ಣ ಇದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಆನ್ಸರ್ ಏನಣ್ಣ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಕೊಡ್ತಾರೆ, ಏನ್ ಆನ್ಸರ್? 1 ಅಲ್ವಾ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಕೊಡ್ತಾರೆ ಏನಪ್ಪಾ? 1. ಫುಲ್ ಜಾಗದಲ್ಲಿ 1 ಅಂತ ಬರೀಬೋದಲ್ಲ, 1 dx. 1 ಇಂಟಿಗ್ರೇಷನ್ ಏನು ಮುಗೀತಲ್ಲ, ಅಷ್ಟೇ. ಅಂದ್ರೆ ನೀವ್ ಹೆಂಗ್ ಯೋಚನೆ ಮಾಡ್ತಿರ್ತೀರಾ, ನನ್ನ ಹತ್ರ ಮೇಷ್ಟು ಫಾರ್ಮುಲಾ ಕೊಟ್ಟವನೆ, ಎಲ್ಲಾನ ಸೈನ್ ಸ್ಕ್ವೇರ್ ಕೊಡ್ಲಿ ಹೊಡೆದಾಕದೆ ಸೈನ್ ಸ್ಕ್ವೇರ್ಗೆ 1/2 ಇಂಟು ಅದೇನದು ಹೊಡೆದಾಗಿದೆಯಲ್ಲ, ಅದು ಹಂಗಲ್ಲ. ನೀವು ಎಷ್ಟು ಈಸಿಯಾಗಿ ಮಾಡಬಹುದು ಅದನ್ನ ನೋಡಿ. ಇದು ನೋಡಿ, ಇದು ಕೂಡ ಐಡೆಂಟಿಟಿ ಅಲ್ವಾ? ನೋಡಕ್ ನಿಮಗೆ ದೊಡ್ಡದಾಗ ಕಾಣ್ತಾ ಇದೆ, ಬಟ್ ಅದು ಐಡೆಂಟಿಟಿ. ಅದು ಇಂಟಿಗ್ರೇಷನ್ ಆಫ್ 1 dx ಅಷ್ಟೇ. ಅದು 1ಗೆ ಇಂಟಿಗ್ರೇಷನ್ ಎಕ್ಸ್. ಓಕೆ, ಸೊ ಇಲ್ಲಿಗೆ ಸಾಕು. ಇದು ಪ್ರೀವಿಯಸ್ ಇಯರ್ ಅಲ್ಲಿ ಏನೇ ಕ್ವಶನ್ ಕೇಳಿದಾನೆ ಅಂತ ಸ್ವಲ್ಪ ಮಾಡಿಸ್ತೀನಿ, ನೋಡೋಣ ಹೆಂಗ ಡೀಲ್ ಮಾಡ್ತೀರಾ ಅಂತ ನೋಡೋಣ. ಸಿಂಪಲ್ ಆಗಿ ಕೇಳಿರ್ತಾನೆ ಅಂತಮ್ಮ. ಟ್ರಿಗ್ನೋಮೆಟ್ರಿ, ಇದು ಟಾಪಿಕ್ ಹೆಡ್ಡಿಂಗ್ ಹೆಸರು ಹೆಂಗ್ ಗೊತ್ತೇನೋ, ಇಂಟಿಗ್ರೇಷನ್ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿನಲ್ಲಿ ಸ್ಟ್ಯಾಂಡರ್ಡ್ ಕೊಟ್ಟರೆ ಸಮಸ್ಯೆ ಇಲ್ಲ. ಸ್ಟ್ಯಾಂಡರ್ಡ್ ಕೊಟ್ಟಿಲ್ಲ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು
ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿರೋದು ಇವ್ರು ಅಣ್ಣ ತಮ್ಮದಿರು. ಅರ್ಥ ಆಯ್ತಾ? ಅಷ್ಟೇ. ನೋಡಿ, ಇಲ್ಲೊಂದು ಕ್ವಶನ್ ಇದೆ. DCET 2021 ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ. ಏನಪ್ಪಾ ಅಂತ ಅಂದ್ರೆ, ಇಂಟಿಗ್ರೇಷನ್ ಆಫ್ 1/1 - cos 2x ಏನು ಅಂತ ಕೇಳಿದಾನೆ. ನಮ್ಮ ಹೈಕ್ಳು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಆನ್ಸರ್ ಮಾಡಲ್ಲ, ನೀವೇ ಮಾಡಿ. ಹೆಂಗ್ ಮಾಡ್ತೀರಾ? ನಾರ್ಮಲ್ ಮೆಥಡ್ ನಾನು ಹೇಳಿದ್ನಲ್ಲ ಅವಾಗಲೇ, ಫಾರ್ಮುಲಾ I is equal to ಹೆಂಗಮ್ಮ ಮಾಡ್ತೀಯಾ? ಇಂಟಿಗ್ರಲ್ 1/1 - cos 2 ಫಾರ್ಮುಲಾ ಇದು. ಎಸ್, 2 sin square x ಅಷ್ಟೇ ಅಲ್ವಾ? 2 sin square x dx 1 - cos 2x ಗೆ ಡೈರೆಕ್ಟ್ ಫಾರ್ಮುಲಾ. ಏನಂತ ಹೇಳಿದೀನಿ? 1/2 ಆಚೆ ತೆಗಿಬೇಕಲ್ವಾ? 1/2 ಆಚೆ ಬಂತು. ಇಂಟಿಗ್ರೇಷನ್ ಏನ್ ಬಂತು? 1/sin square ಬಂತು. 1/sin square ಅಂದ್ರೆ ಏನು ನೋಡು, ಸೈನ್ಗೆ ರೆಸಿಪ್ರೋಕಲ್ ಯಾವುದು? ಇದೇ ತರ ಪ್ರಾಬ್ಲಮ್ ಮಾಡ್ಸಿದೀನಿ. 1/sin square ಅಂದ್ರೆ ಏನು? ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಕಣೋ ಅಂತಮ್ಮ. ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಏನು? ಮೈನಸ್ ಕಾಟ್ ಎಕ್ಸ್ ಪ್ಲಸ್. ಅದನ್ನ ಬೇಕಾದ್ರೆ ಹಿಂಗ್ ಬರಿಬಹುದು, ಮೈನಸ್ ಕಾಟ್ ಎಕ್ಸ್ ಬೈ 2 ಪ್ಲಸ್ ಸಿ. ಎಷ್ಟೊಂದಿದೆ ಮಾಡ್ಕೊಳ್ಳಿ, ಬರ್ತಾವಷ್ಟೇನಿಲ್ಲ. ನೋಡಿ, ಇಲ್ಲೊಂದು ಕ್ವಶನ್ ಇದೆ, ಸಿಂಪಲ್ ಆಗಿರೋಂಥ ಕ್ವಶನ್ ಇದು. ನೋಡಕ್ ದೊಡ್ಡ ತರ ಕಾಣುತ್ತೆ. 2018 ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ ನೋಡು. ಇದನ್ನ ತುಂಬಾ ಕ್ರಿಟಿಕಲ್ ಅಂದ್ಕೊಂಡ್ಬಿಡ್ತೀರ ನೀವು. ತುಂಬಾ ಈಸಿ ಕ್ವಶನ್ ಇದು. ನೋಡಿ, ಹಿಂಗಿದೆ. cos x - sin x ಇದೆ, ಡಿವೈಡೆಡ್ ಬೈ cos x ಇದೆ, dx ಇದೆ. ಹೆಂಗ್ ಇಂಟಿಗ್ರೇಟ್ ಮಾಡ್ತೀರಾ ಇದನ್ನ? ಸಿಂಪಲ್ ಇದು, ಜಾಸ್ತಿ ಏನಿಲ್ಲ. ನೋಡಿ, ನೀವು ಮಾಡ್ಬೇಕಾದ್ರೆ ಇಷ್ಟೇ ಕೆಲಸ. ಇಲ್ಲೇನಾಗಿದೆ, ನಾನು ಅವತ್ತೊಂದ್ಸರಿ ಹೇಳ್ಬಿಡಿದೆ ಸ್ಟಾರ್ಟಿಂಗ್ ಅಲ್ಲಿ, ನಿಮ್ಗೆ ಫ್ರಾಕ್ಷನ್ ಏನಾದ್ರು ಇದ್ದು ಮೇಲೆ ಕೆಳಗಡೆ ಇದ್ದು, ಕೆಳಗಡೆ ಒಂದಿದ್ದು ಮೇಲ್ಗಡೆ ಜಾಸ್ತಿ ಇದ್ರೆ ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಕೆಳಗಡೆ ಎಷ್ಟಿದಾವೆ? ಇಲ್ಲಿ ಒಂದೇ ಟರ್ಮ್ ಇದೆ, ಮೇಲ್ಗಡೆ 2 ಇದಾವೆ. ಡಿವೈಡ್ ಮಾಡ್ಕೊಳ್ಳಿ. ಈ ಕಾಸ್ ಎಕ್ಸ್ ಎರಡಕ್ಕೂ ಸೇರುತ್ತಲ್ವಾ? ಸೊ ಹೆಂಗ್ ಡಿವೈಡ್ ಮಾಡ್ಕೋಬೇಕೀಗ? ಕಾಸ್ ಎಕ್ಸ್ ಬೈ ಕಾಸ್ ಎಕ್ಸ್, ಹೌದಾ? ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ dx. ಅರ್ಥ ಆಯ್ತಲ್ವಾ? ಕಾಸ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? 1. ಕಾಸ್ ಕ್ಯಾನ್ಸಲ್ 1. ಸೈನ್ ಬೈ ಕಾಸ್ ಏನು? ಥ್ಯಾಂಕ್ಸ್. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? 1 ಏನು ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ಗೆ ಏನು ಬ್ಯಾಟ್ ಮಾಡಿದ್ರೆ ಹೇಳಿ? ಟ್ಯಾನ್ ಎಕ್ಸ್ಗೆ ಲಾಗ್ ಸೆಕೆಂಡ್ ಅಲ್ವೇನೋ ಫಾರ್ಮುಲಾ? ಟ್ಯಾನ್ಗೆ ಲಾಗ್ ಸೆಕೆಂಡ್, ಕಾಟ್ಗೆ ಲಾಗ್ ಸೈನು. 21 ಫಾರ್ಮುಲಾ ಬಯಾಟ್ ಮಾಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಟಾಟಾ, ಬಾಯ್ ಬಾಯ್. ಟ್ವೆಂಟಿ 2016 ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ ನೋಡಿ. ಕ್ವಶನ್ ಇದು ಯಾವ ತರ ಮಾಡೋದಂತ ನೀವು ನನಗೆ ಹೇಳಿ, ನೀವೇ ಹೇಳ್ಬೇಕು ನನಗೀಗ. sin 3x ಇಂಟು ಕಾಸ್ 2x dx ಯಾವ ಫಾರ್ಮುಲಾ? ಟ್ರಿಗ್ನಾಮೆಟ್ರಿನೇ. ಎಸ್, ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿದ್ರೆ ಬರುತ್ತೆ ಆನ್ಸರ್. ಮಾಡಿ ನೋಡುವ. ಇದೇ ಪ್ರಾಬ್ಲಮ್ ಮಾಡ್ಸಿದ್ದೀನಿ ಅನ್ಸ್ತಪ್ಪ. ನೋಡು, ನಾನು ಮಾಡ್ಸವನೇ ಅವ್ನು ಕೊಡ್ತಾವನೆ ಎಕ್ಸಾಮ್ ಅಲ್ಲಿ. ಏನ್ ವಿಪರ್ಯಾಸ. ಓಕೆ, ಮಾಡ್ಬಿಡವಾ? ಡೈರೆಕ್ಟ್ ಬನ್ನಿಯೋಣ ಈಗ. ಸೊ I is equal to integrals
1/2 ಬರುತ್ತೆ ಬ್ರಾಕೆಟ್ ಡೈರೆಕ್ಟ್ ಆಗಿ ಬರೀತೀನಿ. ಸೈನ್ ಆಫ್ ಎ ಪ್ಲಸ್ ಬಿ ಡೈರೆಕ್ಟ್ ಮಾಡ್ಬಿಡ್ತೀನಿ. 3x 2x ಎಷ್ಟಾಗುತ್ತೆ? 5x ಆಗ್ಬಿಡುತ್ತೆ. ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ 3x ಮೈನಸ್ 2x ಎಷ್ಟು? ಅಂದ್ರೆ ಸೈನ್ ಎಕ್ಸ್ ಮಾತ್ರ ಉಳಿಯುತ್ತೆ. ಸೊ ಇಟ್ ಇಸ್ ಈಕ್ವಲ್ ಟು 1/2 ಇಂಟು ಇಂಟಿಗ್ರಲ್ ಆಫ್ ಸೈನ್ 5x ಪ್ಲಸ್ ಸೈನ್ ಎಕ್ಸ್. ಸೈನ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತು ಮಾಡಿ. 1/2 ಇಂಟು ಸೈನ್ಗೆ ಏನಪ್ಪ? ಮೈನಸ್ ಕಾಸ್ 5x ಡಿವೈಡ್ ಬೈ 5 ಮೈನಸ್ ಸೈನ್ಗೇನು? ಕಾಸ್. ಬೇಕಾದ್ರೆ ಈ 1/2 ನ ಮಲ್ಟಿಪ್ಲೈ ಮಾಡ್ಕೋಬಹುದು ಅಂತ ಹೇಳಿದೀನಿ. ನಮ್ಮ ಅಣ್ಣ ತಮ್ಮ ಮಲ್ಟಿಪ್ಲೈ ಮಾಡಿಲ್ಲ. ಮತ್ತೆ ಅವನ ಆನ್ಸರ್ ನಲ್ಲಿ ಏನ್ ಮಾಡಿದಂಗೆ ಗೊತ್ತಾ? ಒಂದ್ ಸ್ಟೆಪ್ ಸಿಂಪ್ಲಿಫೈ ಮಾಡಿಟ್ಟವನೆ. ಈ ಆನ್ಸರ್ ಇಲ್ಲ ಅದರಲ್ಲಿ. ಏನ್ ಮಾಡವನೆ? ಒಳಗಡೆ ಎರಡರಲ್ಲೂ ಮೈನಸ್ ಇದೆಯಲ್ವಾ? ಎರಡು ಟರ್ಮ್ ಅಲ್ಲೂ ಮೈನಸ್ನೇ ಕಾಮನ್ ಎತ್ತಿ ಕಡೆ ಎಳೆದ್ಬಿಟ್ಟವನೆ. ಅವಾಗ ಏನಾಗುತ್ತಿದ್ದು? ಮೈನಸ್ 1/2 ಬರುತ್ತೆ. ಹೌದಾ? ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತಲ್ವಾ? ಏನ್ ಬರುತ್ತೆ ಈಗ? ಕಾಸ್ 5x ಬೈ 5 ಇಲ್ಲೇನ್ ಬರಿಬೇಕು ನನಗ? ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ. ಈ ಆನ್ಸರ್ ಇಟ್ಟವನೆ. ನೋಡ್ಬೇಕು ಮೇಷ್ಟಿಲ್ಗನ ಮಾಡ್ಸೋರು ಇದು ಮಾಡ್ಸಿಲ್ಲ ಅಂತ ನೀವು ಆಮೇಲೆ ಇದನ್ ಮಾಡೋದಲ್ಲ. ಕಾಮನ್ ತೆಗೆದು ಇಟ್ಟವನೆ. ಯಾವನ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂಡು ಐದಾನೆ. ಇಂಟು ಮಾಡಿದ್ರು ಮಾಡ್ಬೋದು, ಅವನ ಇಷ್ಟ. ಅದು ಆಪ್ಷನ್ ಅಲ್ಲಿ ಹೆಂಗ್ ಕೊಟ್ಟಿದ್ದಾನೆ ಅದ್ರ ಪ್ರಕಾರ ನೀನ್ ಹೋಗ್ಬೇಕು. ಇನ್ನೊಂದು ಕ್ವಶನ್ ಕೊಡ್ತೀನಿ. ಇದಕ್ ನೀವು ಮಾಡಿದ್ರಿ ಅಂತ ಅಂದ್ರೆ ನೀವು ಪ್ರಪಂಚನೇ ಗೆದ್ರಿ ಅನ್ನಂಗೆ. ಮಾಡ್ತೀರಾ? ಎಲ್ಲೋ ಒಂದು ನೋಡ್ದಿ ನಾ ಸರಿ. ಕ್ವಶನ್ ನೋಡಿ. ಇವ್ಯಾಲ್ಯೂಯೇಟ್ 1 divided by sin square x into cos square x dx. ನೋಡಿ, ನೋಡಿದ ತಕ್ಷಣ ಇದನ್ನ ತಲೆನೇ ಓಡಲ್ಲ. ಹೆಂಗ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇದ್ರೆ 1, ಅದು ಇಂಟು ಇರೋದಲ್ಲಿ. ಇದು ಹೆಂಗ್ ಮಾಡ್ತೀರಿ ಹೇಳಿ? ಯೋಚನೆ ಮಾಡಿ. ಯಾವ ಫಾರ್ಮುಲಾ ಸಿಗಲ್ಲ ಬಿಡಿ ಇದಕ್ಕೆ. ಓಕೆ, ಇವೆಲ್ಲ ಒಂದೊಂದು ಹಂಗಿರ್ತವೆ, ಒಂದೊಂದು ಒಪ್ಕೋಬೇಕಾಗತ್ತೆ. ಓಕೆನಾ? ಒಂದೊಂದನ್ನ ಸುಮ್ಮನೆ ಪ್ರಯತ್ನ ಪಡ್ದಂಗೆ ಅಣ್ಣ ಸೋತೆ ಅಣ್ಣ ಅಂತ ಹೇಳ್ಬೇಕಷ್ಟೇ. ಹೌದಣ್ಣ ನಾವು ಹಂಗೆ ಅನ್ಬೇಕಷ್ಟೇ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಕ್ ಹೋಗ್ಬಾರ್ದು. ಕೇಳಿ ಹೆಂಗ್ ಮಾಡೋದಂತ ಹೇಳ್ತೀನಿ. ಇದು ಬೇರೆ ಯಾವ ತರ ಮಾಡಿದ್ರು ವರ್ಕ್ ಆಗಲ್ಲ. ಇದು ನಾನು ಇವಾಗ ಏನ್ ಹೇಳ್ತೀನಲ್ಲ ಹಂಗ್ ಮಾಡಿದ್ರೆ ಈಸಿ ಕೆಲಸ ಆಗ್ಬಿಡುತ್ತೆ. ಸ್ವಲ್ಪ ಮಾಡಿ ಅಂದ್ರೆ ಯಾವಾಗ ಬರುತ್ತೆ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಮಾಡಿದಾಗ ಓ ಈ ತರ ಮಾಡಿಸಿದ್ವಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ ಏನ್ ಮಾಡ್ಬೇಕು ಗೊತ್ತಾ? I is equal to integral ಡಿನಾಮಿನೇಟರ್ ಏನಿದೆ ಅಣ್ಣ? ಸೈನ್ ಸ್ಕ್ವೇರ್ ಎಕ್ಸ್. ಇಲ್ಲೇನಾದ್ರೂ ಪ್ಲಸ್ ಅಂತ ಇದ್ದಿದ್ರೆ ಅದ್ರ ಕತೆ ಬೇರೆ ಬಿಡು. 1 ಅಂತ ಬರ್ದ್ಬಿಟ್ಟು 1/1 ಇಂಟಿಗ್ರೇಷನ್ ಎಕ್ಸ್. ಇಲ್ಲಿ ಪ್ಲಸ್ ಇಲ್ಲ, ಇಂಟು ಇದೆ dx. ಈಗ ನಾನು ಏನ್ ಮಾಡ್ತೀನಿ? ಮೇಲ್ಗಡೆ 1 ಐತಲ್ವಾ, ಆ 1 ಜಾಗದಲ್ಲಿ ನಾನು ಹಿಂಗ್ ಬರಿಬೋದಾ? ಯೋಚನೆ ಮಾಡಿ. ಹಂಗೇನೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬೋದಾ? ಯಾಕೆ ಹೇಳು? ಐಡೆಂಟಿಟಿ ನಮಗೆ ಗೊತ್ತಿದೆ. ಏನು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನ್ ಆನ್ಸರು? 1. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಆದ್ರೆ 1 ಜಾಗದಲ್ಲಿ ನಾನು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದಲ್ವಾ? 1 ಜಾಗದಲ್ಲಿ ನಾನು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತ ಬರ್ದೀನಿ. ಏನ್ ಸಮಸ್ಯೆ ಇದೆಯೇನಪ್ಪ? ಹೌದೌದು, ಅವ್ನು ಹೇಳಿದ್ದು ಕರೆಕ್ಟ್. ಸೆಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಕೂಡ 1 ಆಗುತ್ತೆ. ಯಾಕೆ ಇದನ್ನ ಹಾಕೊಂಡ್ರೆ ಅದ್ಯಾಕೆ ಹಾಕೊಳ್ಳಿಲ್ಲ? ಯಾಕಂದ್ರೆ ಕೆಳಗಡೆ ಏನಿದಾವೆ ನೋಡು. ನೀನ್ ಅದನ್ನ ಯಾವ್ದನ್ನ ಹಾಕಂತ ಅದು ಸಿಂಪ್ಲಿಫೈ ಆಗೋ ತರ ಇರ್ಬೇಕು. ಸಿಂಪ್ಲಿಫೈ ಆಗ್ಬೇಕಲ್ವಾ? ನನ್ಗೆ ಕೆಳಗಡೆ ಇನ್ ಟರ್ಮ್ಸ್ ಆಫ್ ಸೈನ್ ಕಾಸ್ ಅಲ್ಲಿದೆ, ಮೇಲ್ಗಡೆನು ಇನ್ ಟರ್ಮ್ಸ್ ಆಫ್ ಸೈನ್ ಕಾಸ್ ಅಲ್ಲಿ ಇದ್ರೆ ಸಿಂಪ್ಲಿಫೈ ಆಗುತ್ತೆ ಅದು. ಈಗ ಏನ್ ಮಾಡ್ತೀನಿ ನೋಡಿ, ಮೇಲ್ಗಡೆ ಎಷ್ಟು ಟರ್ಮ್ಸ್ ಇದಾವಪ್ಪ? 2. ಕೆಳಗಡೆ 2 ಅಲ್ಲ, ಒಂದೇ. ನೋಡಿ ಟರ್ಮ್ಸ್ ಅಂದ್ರೆ ಹೆಂಗ್ ಗೊತ್ತಾ? ನೋಡಿ ಈಗ ಎ ಬಿ ಎಷ್ಟು ಟರ್ಮ್ಸ್ ಅಪ್ಪ ಅಂತಾಗ ಒಂದೇ ಟರ್ಮ್. ಟರ್ಮ್ ಅಂತ ಅನ್ಬೇಕಾದ್ರೆ ಇಲ್ಲ ಪ್ಲಸ್ ಇರ್ಬೇಕು ಮಧ್ಯದಲ್ಲಿ, ಇಲ್ಲ ಮೈನಸ್ ಇರ್ಬೇಕು. ಎ ಪ್ಲಸ್ ಬಿ ಮೈನಸ್ ಎ ಸಿ ಎಷ್ಟು ಟರ್ಮ್ಸ್ ಇದಾವೆ? 4 ಅನ್ಬಾರ್ದು, 3 ಅನ್ಬೇಕು. ಅರ್ಧಲ್ವಾ? ಈಗ ಅದ್ರ ಪ್ರಕಾರ ಕೆಳಗಡೆ ಒಂದೇ ಟರ್ಮ್ ಇರೋದು, ಮೇಲ್ಗಡೆ 2 ಟರ್ಮ್. ಆತರ ಇತ್ತು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ? ಡಿವೈಡ್ ಮಾಡ್ಬೇಕು. ಸೊ ಈಗ ಏನ್ ಮಾಡ್ಬೇಕು? ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ
sin square x into cos square x plus cos square x divided by sin square x into cos square x. ಓಕೆ, ಇದು ಈ ಸ್ಟೆಪ್ ನೆಸಿಟಿ ಇಲ್ಲ, ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ ಬರಿಬಹುದು, ನಿಮ್ಗೆ ಗೊತ್ತಾಗಲಿ ಅಂತ ಬರ್ದೆ. ಈಗ ಏನ್ ಮಾಡ್ಬೋದು, sin square ಕ್ಯಾನ್ಸಲ್, cos square ಕ್ಯಾನ್ಸಲ್, ಉಳಿದಿದ್ದೇನಣ್ಣ ಇಲ್ಲಿ ಕೆಳಗಡೆ cos square 1 by cos square ಫಾರ್ಮುಲಾ ಏನಣ್ಣ, ರೆಸಿಪ್ರೋಕಲ್ ಸೆಕೆಂಡ್ ಸ್ಕ್ವೇರ್ ಪ್ಲಸ್ 1 by sin square ಗೆ ಏನಣ್ಣ cosecant ಸ್ಕ್ವೇರ್, ಸೆಕೆಂಡ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಣ್ಣ cosecant ಸ್ಕ್ವೇರ್ ಗೆ ಮೈನಸ್ cot x ಪ್ಲಸ್ ಇದು ಎಕ್ಸಾಮ್ ಅಲ್ಲಿ ಏನಾದ್ರು ಕೊಟ್ಟರೆ ನೀವು ಮಾಡಲ್ಲ, ನನಗೆ ಗೊತ್ತೈತೆ. ಇದನ್ನ ಇಂಥ ಪ್ರಾಬ್ಲಮ್ಸ್ ಎಲ್ಲ ಮುಂಚೆನೆ ಹಿಂಗೇ ಮಾಡ್ಬೇಕು ಅಂತ ಗೊತ್ತಿರ್ಬೇಕು, ಅದಾದ್ಮೇಲೆ ಮಾಡ್ಬೋದು, ಇಲ್ಲಾಂದ್ರೆ ಮಾಡಕ್ ಆಗಲ್ಲ. ಇಂಥವೆಲ್ಲ ಕೊಡೋ ಡೌಟು, ಬಟ್ ಏನ್ ಮಾಡಕ್ ಆಗಲ್ಲಪ್ಪ, ನಿಮ್ಗೆ ಆಪ್ ಇಡ್ಬೇಕು ಅಂತ ಅವನೇನೋ ಡಿಸೈಡ್ ಮಾಡಿದ್ರೆ ಆಪ್ ಇಟ್ಟೇ ಇಡ್ತಾನೆ. ಏನಂತೀರಾ? ಓಕೆನಾ? ಏನೋ ನಿಮ್ಮ ಅದೃಷ್ಟ ಹೆಂಗೈತೆ ಅಂತ ನೋಡುವ, ಸಾಕ್ಬಿಡಿ. ಈವ್ನಿಂಗ್ ಬಂದ್ಬಿಟ್ಟು ನಿಮ್ಗೆ ಮಾಮೂಲಿ ಇವತ್ತು 2 ಟಾಪಿಕ್ ಅಲ್ಲ, ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೇಲೆ ಒಂದು ಕ್ವಶನ್ ಕೇಳ್ತಾನೆ, ಅದನ್ನ ಮಾಡ್ತೀನಿ. ಇಂಟಿಗ್ರೇಷನ್ ಬೈ ಪಾರ್ಟ್ಸು ಪ್ಲಸ್ ಅದಾದ್ಮೇಲೆ ಡೆಫಿನೆಟ್ ಇಂಟಿಗ್ರೇಷನ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್. ಇವಾಗ ನಾವ್ ಏನ್ ಪ್ರಾಬ್ಲಮ್ ಮಾಡ್ಸಿದೀನಿ ಅದನ್ನ ಸಾಲ್ವ್ ಮಾಡಿ, ಮತ್ತೆ ನಾನು ಏನ್ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದೀನಿ ಅದ್ರಲ್ಲಿರೋ ಕ್ವಶನ್ ಸಾಲ್ವ್ ಮಾಡಿ ಐಡಿಯಾ ಬರುತ್ತೆ.